ಎಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುಣೌ ವೈರಾಗ್ಯಭಾಗ್ಯೋ ದಧೌ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸ सद्गुरोः श्रीशैलान्वयकौस्तुभस्थितनियं श्रेयोनिधे श्रीनिधेः वन्दे साधुकटाक्षकेळिनिलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षणेति त्वैकागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। नव्यरङ्गयतीन्द्राङ्घ्रिपङ्कजभ्रमराहितं नव्यरङ्गमङ्गलभूषं श्रीवरदार्यगुरुं भजे। श्रीमान् वेङ्कटनाथार्य कवितार्किः केसरी वेदान्ताचार्यवत्यो मे सन्निधत्तां सदा हृदि यो नित्यमुच्युतपदां जयक्मरुक्मव्यामोहतस्तरितराणि तनाय मेने अस्मद्गुरोर्भगवतोऽस्य सिंधो रामानुजस्य चरणौ चरणं प्रपद्ये। विगाहे अमुनं तीर्थं साधु वृन्दावने स्थितं निरस्तजिह्मगस्पर्शे यत्र कृष्णकृतादरः नाथेन मुनिनाथेन भवेयं नाथवानहं यस्य नैमेकमिकं तत्त्वं वस्तामलकथां गतं यस्य सारस्वरस्रोतो कुलामोदवासितं श्रुतीनां विश्रमायालं शठारिं तमुपास्महे। वन्दे वैकुण्ठसेनान्यं देवं सूत्रवती सखं यद्वेत्रशिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। लक्ष्मीनेत्रोत्पलश्रीसरतपरिचयादेशसंवर्धमानः नाभीनाळीकरिङ्गण्मधुकरपटली दत्तहस्तावलम्बः अस्माकं सम्पदोघानविरलतुलसीदामसञ्जातभूमा काळिन्दी कान्तिहारी कलेतु वपुषः काಳಿಮಾ कैटभारेः। ಜೀವಸರದಲ್ಲಿ 34ನೇ ಶ್ಲೋಕವನ್ನು ನೋಡಿದ್ವಿ. ನೀವು ಮೋಕ್ಷದ ಬಗ್ಗೆ ಹೇಳುವಾಗ ಉಪಾಸನೆಯ ವಿಷಯವನ್ನೆಲ್ಲ ಪ್ರತಿಪಾದನೆ ಮಾಡಿ ಆ ಉಪಾಸನೆ ವಿಷಯವಾದ ಮೇಲೆ ಕರ್ಮದ ವಿಷಯ, ಕರ್ಮವು ಜ್ಞಾನಕ್ಕೆ ಅಂಗವೇ ಅಥವಾ ಜ್ಞಾನವು ಕರ್ಮಕ್ಕೆ ಅಂಗವೇ ಅನ್ನುವಂತಹ ವಿಷಯವನ್ನು ಪೂರ್ವಮೀಮಾಂಸಕರ ಮತವಾದ ಕರ್ಮವೇ ಪ್ರಧಾನವಾದದ್ದು ಅನ್ನುವುದನ್ನು ನಿರಸನ ಮಾಡಿದ್ರು 34ನೆಯ ಶ್ಲೋಕದಲ್ಲಿ. ಅದಾದ ಮೇಲೆ ಈಗ ಮುಂದೆ ಜ್ಞಾನ ಕರ್ಮ ಸಮುಚ್ಚಯವಾದ ಅದೆಲ್ಲ ಮಾಡಿ ಆಯಿತು. ಈಗ ಪಾರಮೈಕಾಂತಿಕೆ ವರ್ಣಾಶ್ರಮ ಧರ್ಮಗಳು ವಿರೋಧಿಗಳಲ್ಲ ಅನ್ನುವ ವಿಷಯ. ವರ್ಣಾಶ್ರಮ ಧರ್ಮಗಳನ್ನು ಕರ್ಮಗಳಲ್ಲಿಯೇ ಒಂದು ಭಾಗವಾದ ವರ್ಣಾಶ್ರಮ ಧರ್ಮಗಳು, ಕರ್ಮಗಳಲ್ಲಿ ನಿತ್ಯ ಕರ್ಮಗಳು, ನೈಮಿತ್ತಿಕ ಕರ್ಮಗಳು, ಕಾಮ್ಯ ಕರ್ಮಗಳು ಅಂತ ಇದೆ. ಅದರಲ್ಲಿ ನಿತ್ಯ ನೈಮಿತ್ತಿಕ ಕರ್ಮಗಳು, ಈ ಎಲ್ಲ ಕರ್ಮಗಳು ಕೂಡ ಆಯಾ ವರ್ಣ ಆಶ್ರಮದವರಿಗೆ ಮಾತ್ರವೇ ಹೇಳಲ್ಪಟ್ಟಿದೆ. ಕಾಮ್ಯ ಕರ್ಮಗಳು ಹಾಗೆಯೇ. ಅದರಲ್ಲಿ ಕಾಮ್ಯ ಕರ್ಮಗಳು ವಿಶೇಷವಾದ ಫಲದ ಆಸೆ ಯಾರಿಗಿದೆಯೋ ಅವರು ಅನುಷ್ಠಾನ ಮಾಡಿ ಆಯಾ ಫಲವನ್ನು ಪಡೆದುಕೊಳ್ಳಬಹುದು. ಕಾಮ್ಯ ಕರ್ಮಗಳಲ್ಲಿ ಆ ಫಲವು ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ವೇದದಲ್ಲಿ. ನಿತ್ಯ ನೈಮಿತ್ತಿಕ ಕರ್ಮಗಳು ಆಯಾ ವರ್ಣ ಆಶ್ರಮಗಳಿಗೆ ಬೇರೆ ಬೇರೆಯಾಗಿ ವಿಧಿಸಲ್ಪಟ್ಟಿದೆ ವೇದದಲ್ಲಿ. ಅದಕ್ಕೆ ಫಲವಿಲ್ಲ ಅದಕ್ಕೆ. ಅದನ್ನು ಮಾಡದೇ ಹೋದರೆ ಅದಕ್ಕೆ ವಿರೋಧ ಬರುತ್ತೆ ಶಾಸ್ತ್ರಕ್ಕೆ ಅಂತ ಹೇಳಿ ನಿತ್ಯ ನೈಮಿತ್ತಿಕ ಕರ್ಮಗಳು ಎಲ್ಲರೂ ಮಾಡಲೇಬೇಕು. ವರ್ಣಾಶ್ರಮ ಧರ್ಮಗಳಿಗೆ ವಿಧಿಸಲ್ಪಟ್ಟ ಕರ್ಮಗಳು ಇಲ್ಲದೆ ಹೋದರೆ ಪ್ರತ್ಯವಾಯ ಭಗವಂತನ ಕೋಪಕ್ಕೆ ಒಳಗಾಗ್ತಾರೆ ಅಂತ ಶ್ರುತಿ ಹೇಳುತ್ತೆ. ಯಾವ ಫಲ ಇಲ್ಲದೆ ಆದರೂ ಕೂಡ
ವಿಹಿತವಾದ್ದರಿಂದ ಅದನ್ನು ಮಾಡಬೇಕು ಅಂತ ಬ್ರಹ್ಮಸೂತ್ರದಲ್ಲಿ ವಿಹಿತತ್ವಾಚ ಆಶ್ರಮ ಕರ್ಮಾಪಿ ಅಂತ ಸೂತ್ರದಲ್ಲಿ ಬಾದರಾಯಣರು ಅದನ್ನು ಸ್ಪಷ್ಟವಾಗಿ ಸ್ಥಾಪನೆ ಮಾಡಿದ್ದಾರೆ. ಆಶ್ರಮ ಕರ್ಮಗಳು ವಿಹಿತವಾಗಿದೆ ಅನ್ನುವ ದೃಷ್ಟಿಯಿಂದಲೇ ಅದನ್ನ ಎಲ್ಲರೂ ಮಾಡಬೇಕಾದ್ದು ಅಂತ ಹೇಳಿ, ಅದರಲ್ಲಿ ಉಪಾಸಕರಿಗೆ ವರ್ಣಾಶ್ರಮ ಧರ್ಮಗಳು ಬೇಕೇ. ಉಪಾಸನೆಗೆ ಜ್ಞಾನ ಅಂತ ಹೇಳೋದು, ಉಪಾಸನೆ ಅನ್ನೋದು ಜ್ಞಾನ ಭಾಗ. ಕರ್ಮವು ಪ್ರಯೋಜನವೇ ಇಲ್ಲ ಅಂತ ಹೇಳುವಂತಹ ಅದ್ವೈತ ಧರ್ಮ ಪಕ್ಷವಿದೆ. ಉಪಾಸನೆಯೇ ಬೇಕಾಗಿಲ್ಲ, ಬರೀ ಆತ್ಮ ಶರೀರಕ್ಕಿಂತ ಬೇರೆ ಅಂತ ಜ್ಞಾನ ಇದ್ದರೆ ಸಾಕು, ಉಪನಿಷತ್ತುಗಳು ಅದನ್ನೇ ತಿಳಿಸೋದು. ಆದ್ದರಿಂದ ಕರ್ಮವೇ ಪ್ರಧಾನ ಅಂತ ಹೇಳುವಂತಹ ಪೂರ್ವಮೀಮಾಂಸಕರು ಹಾಗೆ ಹೇಳ್ತಾರೆ. ಕೆಲವರು ಹೇಳಿದ್ರು ಜ್ಞಾನವು ಕರ್ಮವು ಎರಡೂ ಸಾಧನಗಳು ಮೋಕ್ಷಕ್ಕೆ, ಆದರೆ ಬೇರೆ ಬೇರೆ ಫಲವನ್ನು ಕೊಡುತ್ತೆ. ಆದ್ದರಿಂದ ಎರಡನ್ನೂ ಮಾಡಬೇಕು, ಆದರೆ ಫಲಗಳು ಬೇರೆ ಬೇರೆ. ಕರ್ಮದಿಂದ ಅನಿಷ್ಟ ನಿವೃತ್ತಿ ಆಗುತ್ತೆ, ಜ್ಞಾನದಿಂದ ಇಷ್ಟ ಪ್ರಾಪ್ತಿ ಆಗುತ್ತೆ. ಆದ್ದರಿಂದ ಎರಡು ಸಾಧನಗಳು, ಎರಡು ಸಾಧ್ಯಗಳನ್ನು ಪಡೆದುಕೊಳ್ಳೋಕೆ ಎರಡು ಸಾಧನಗಳು ಮಾಡಬೇಕು. ಆ ಸಾಧನದಿಂದ ಆ ಸಾಧ್ಯ ಮಾತ್ರ ಸಿಗುತ್ತೆ. ಇದು ಒಂದು ಮತ. ಜ್ಞಾನ ಕರ್ಮವನ್ನು ಸೇರಿಸಿ ಎರಡೂ ಪ್ರಧಾನವಾಗಿ ಮೋಕ್ಷಕ್ಕೆ ಸಾಧನವಾಗುತ್ತೆ ಅಂತ ಹೇಳೋದು. ಮೋಕ್ಷ ಅನ್ನೋದು ಒಂದೇ, ಅದನ್ನು ಪಡೆದುಕೊಳ್ಳೋಕೆ ಜ್ಞಾನ ಕರ್ಮ ಎರಡು ಸಮಸಮವಾಗಿ ಸಾಧನವಾಗಿದೆ ಅಂತ ಹೇಳುವ ಜ್ಞಾನ ಕರ್ಮ ಸಮುಚ್ಚಯವಾದ, ಸಮಸಮುಚ್ಚಯವಾದ ಅಂತ ಹೆಸರು ಅದಕ್ಕೆ. ಅದಕ್ಕೆ ಮೇಲೆ ಇನ್ನೊಂದು ಬರೋದು ವಿಷಮ ಸಮುಚ್ಚಯವಾದ ಅಂತ ಹೇಳಿ, ಜ್ಞಾನ ಕರ್ಮಗಳನ್ನು ಅಂಗಾಂಗಿ ಭಾವದಿಂದ ಹೇಳುವಂತಹದ್ದು. ಅದು ಸಿದ್ಧಾಂತ. ಜ್ಞಾನವೇ ಅಂಗಿ, ಜ್ಞಾನವು ಅಂಗಿ, ಕರ್ಮವು ಅಂಗ ಅಂತ ಹೇಳುವಂತಹ ಅಂಗಾಂಗಿ ಭಾವ. ಅಂಗಿ ಅನ್ನೋದೇ ಪ್ರಧಾನ. ಅದು ವಿಷಮ ಸಮುಚ್ಚಯವಾದ ಅಂತ ಹೆಸರು, ಅದು ಸಿದ್ಧಾಂತ. ಅದನ್ನೆಲ್ಲ ಪರೀಕ್ಷೆ ಮಾಡಿದ್ರು ಹಿಂದೆ. ಇದಕ್ಕೆಲ್ಲದಕ್ಕಿಂತ ಮೇಲೆಯಾಗಿ ವರ್ಣಾಶ್ರಮ ಧರ್ಮಗಳು ಅಂತ ಇದೆ. ಈ ವರ್ಣಾಶ್ರಮ ಧರ್ಮಗಳು ಅದರಿಂದ ಯಾವ ಫಲವೂ ಇಲ್ಲ, ಆದರೆ ಅದನ್ನು ಮಾಡಲೇಬೇಕು. ಇದು ಪಾರಮೈಕಾಂತ್ಯಕ್ಕೆ ವಿರೋಧ ಅನ್ನುವ ಒಂದು ಪಕ್ಷವಿದೆ. ಪಾರಮೈಕಾಂತ್ಯ ಅಂತ ಹೇಳಿದ್ರೆ ಪರಮಶ್ಚ ಅಸೌ ಏಕಾಂತಿ ಚ, ಪರಮಾತ್ಮನೇ ಎಲ್ಲವೂ ಅಂತ ತಿಳಿದಿರುವವನು, ಪರಮಾತ್ಮನೇ ಬೇಕು ಅಂತ ತಿಳಿದಿರುವಂತಹವನು. ಇದಕ್ಕೂ ಮತ್ತೆ ವರ್ಣಾಶ್ರಮ ಧರ್ಮಕ್ಕೂ ಯಾಕೆ ವಿರೋಧ ಬರುತ್ತೆ ಅಂತ ಹೇಳಿದ್ರೆ, ವರ್ಣಾಶ್ರಮ ಧರ್ಮಗಳಲ್ಲಿ ಅಗ್ನಿ, ಇಂದ್ರ, ವರುಣಾದಿ ದೇವತೆಗಳೇ ಹೇಳಲ್ಪಟ್ಟಿದ್ದಾರೆ. ವರ್ಣಾಶ್ರಮ ಧರ್ಮದಲ್ಲಿ ಮಾಡುವಂತಹ, ನಾವು ನಿತ್ಯ ಮಾಡುವಂತಹ ಸಂಧ್ಯಾವಂದನೆಯೋ ಉಪಾಸನೆಯೋ ಇವುಗಳೆಲ್ಲವೂ ಕೂಡ, ಅದರಲ್ಲಿ ಬರುವ ಮಂತ್ರಗಳೆಲ್ಲ ಬೇರೆ ಬೇರೆ ದೇವತೆಗಳ ಹೆಸರುಗಳನ್ನು ಹೇಳುತ್ತೆ. ಅಗ್ನಿ, ಇಂದ್ರ, ವರುಣ ಮೊದಲಾದವರು ಆ ದೇವತೆಗಳನ್ನೆಲ್ಲ ಹೇಳಿದೆ. ಈ ದೇವತೆಗಳನ್ನೆಲ್ಲ ಪ್ರಾರ್ಥಿಸೋದು ಪರಮೈಕಾಂತ್ಯಕ್ಕೆ ವಿರೋಧ ಅನ್ನೋದು ಒಂದು ಅಭಿಪ್ರಾಯ. ಪರಮಾತ್ಮನನ್ನೇ ನಂಬಿರುವವರು ಅಗ್ನಿ, ಇಂದ್ರ, ವರುಣನೆಲ್ಲ ಯಾಕೆ ಸ್ತೋತ್ರ ಮಾಡಬೇಕು ಅಂತ ಹೇಳೋದು. ಆದರೆ ವೇದಾಂತದಲ್ಲಿ ಭಾಷ್ಯಕಾರರು ವೇದಾರ್ಥ ಸಂಗ್ರಹದಲ್ಲಿ ಒಂದು ಮಾತು ಹೇಳ್ತಾರೆ, ವೇದಾಂತ ಶ್ರವಣಾದೇವ ವ್ಯುತ್ಪತ್ತಿ ಪೂರ್ಯತೆ ಅಂತ ಹೇಳಿ. ವೇದಾಂತದ ಶ್ರವಣದಿಂದಲೇ ಶಬ್ದಗಳ ವ್ಯುತ್ಪತ್ತಿ ಪೂರ್ಣವಾಗುತ್ತೆ ಅಂತ ಹೇಳಿದ್ರೆ, ವೇದಾಂತಗಳು ಎಲ್ಲಕ್ಕೂ ಪರಮಾತ್ಮನೇ ಆತ್ಮ ಅಂತ ಹೇಳುತ್ತೆ. ಅಂತರ್ಯಾಮಿ ಅಮೃತ, ಅಂತರ್ಯಾಮಿ ಅಮೃತ ಅಂತ ಹೇಳಿ ಎಲ್ಲಕ್ಕೂ ಪರಮಾತ್ಮನು ಅಂತರ್ಯಾಮಿಯಾಗಿರೋದ್ರಿಂದ, ಎಲ್ಲವೂ ಅವನ ಶರೀರವಾಗಿರೋದ್ರಿಂದ ಶರೀರವನ್ನು ಹೇಳುವ ಶಬ್ದಗಳೆಲ್ಲ ಶರೀರಿಯನ್ನು ತಿಳಿಸುತ್ತೆ. ಆದ್ದರಿಂದ ಇಂದ್ರ, ಅಗ್ನಿ, ವರುಣ ಮೊದಲಾದ ಶಬ್ದಗಳೆಲ್ಲ ಆಯಾ ದೇವತೆಗಳನ್ನು ಶರೀರವಾಗಿ ಉಳ್ಳ ಪರಮಾತ್ಮನನ್ನೇ ತಿಳಿಸುತ್ತೆ ಅನ್ನೋದು ಒಂದು ನ್ಯಾಯ. ಇನ್ನೊಂದು ನ್ಯಾಯದಲ್ಲಿ ಸಾಕ್ಷಾತ್ತಾಗಿಯೂ ಕೂಡ ಎಲ್ಲ ಶಬ್ದಗಳು ಪರಮಾತ್ಮನನ್ನೇ ತಿಳಿಸುತ್ತೆ ಅಂತ ಹೇಳೋದಕ್ಕೂ ಪ್ರಮಾಣಗಳಿದೆ. ಅದು ಜೈಮಿನಿಯವರು ಕೂಡ ಅದೇ ರೀತಿ ಅಭಿಪ್ರಾಯ ಪಡ್ತಾರೆ ಅಂತ ಬಾದರಾಯಣರು ಹೇಳ್ತಾರೆ. ಅವರ ಶಿಷ್ಯರು ಜೈಮಿನಿ ಪೂರ್ವಮೀಮಾಂಸಾ ಶಾಸ್ತ್ರವನ್ನು ಬರೆದವರು ಎಲ್ಲ ಶಬ್ದಗಳು ಪರಮಾತ್ಮನನ್ನು ನೇರವಾಗಿ ತಿಳಿಸಿದ್ರು ವಿರೋಧವಿಲ್ಲ ಅಂತ ಹೇಳಿದ್ದಾರೆ ಅಂತ ಬಾದರಾಯಣರು ತಿಳಿಸ್ತಾರೆ. ಸಾಕ್ಷಾದಪಿ ಅವಿರೋಧಂ ಜೈಮಿನಿಹಿ ಅಂತ ಹೇಳ್ಬಿಟ್ಟು ಬಾದರಾಯಣರ ಪ್ರಮಾಣದ ನಮಗೆ ಸ್ಪಷ್ಟವಾಗಿ ತಿಳಿಯೋದೇನು ಅಂದರೆ, ಜೈಮಿನಿಯು ಬ್ರಹ್ಮನನ್ನು ಒಪ್ಕೊಂಡಿದ್ರು.
ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ. ಆದರೆ ಪೂರ್ವ ಮೀಮಾಂಸದಲ್ಲಿ ಯಾಕೆ ಹೇಳಲಿಲ್ಲ, ಕರ್ಮಕ್ಕೆ ಯಾಕೆ ಪ್ರಾಧಾನ್ಯ ಕೊಟ್ಟರು? ಆ ಕಾಲದಲ್ಲಿ ಮೊದಲು ಕರ್ಮಾನುಷ್ಠಾನವೇ ಹೋಗಿಬಿಡ್ತಾ ಇತ್ತು. ಅದಕ್ಕೆ ಮೊದಲು ಪ್ರಾಧಾನ್ಯವನ್ನು ಕೊಟ್ಟು ಕರ್ಮಾನುಷ್ಠಾನವನ್ನು ಎಲ್ಲ ಮಾಡೋ ಹಾಗೆ ಮಾಡಿ, ಅದಾದ ಮೇಲೆ ಮೋಕ್ಷದ ಆಸೆ ಬಂದರೆ, ಮುಮುಕ್ಷುವಾದರೆ ಅವರು ಬ್ರಹ್ಮಸೂತ್ರಗಳನ್ನು ಅಧ್ಯಯನ ಮಾಡಿ ಕಲ್ತ್ಕೊಳ್ಬೋದು, ಅವರು ಪಡೆದುಕೊಳ್ಬಹುದು ಅನ್ನೋ ದೃಷ್ಟಿಯಿಂದ ಅವರು ಅದನ್ನು ನೇರವಾಗಿ ಹೇಳಲಿಲ್ಲ. ಕರ್ಮಾನುಷ್ಠಾನಕ್ಕೆ ಪ್ರಾಧಾನ್ಯವನ್ನು ಕೊಟ್ಟರು ಅವರು ಅನ್ನೋದು ನಮ್ಮ ಆಚಾರ್ಯರುಗಳು ಹೇಳುವಂತಹದ್ದು. ಆದ್ದರಿಂದ ಇಲ್ಲಿ ವರ್ಣಾಶ್ರಮ ಧರ್ಮಗಳಲ್ಲಿ ಆಚೆಯಲ್ಲಿ ಬರುವಂತಹ ವೈದಿಕ ಮಂತ್ರಗಳಲ್ಲಿ ಅಗ್ನಿ ಇಂದ್ರಾದಿ ದೇವತೆಗಳನ್ನೆಲ್ಲ ಸ್ತೋತ್ರ ಮಾಡಿದೆ, ಅವರ ಪ್ರಾರ್ಥನೆ ಇದೆ. ಆ ಮಂತ್ರಗಳನ್ನು ನಾವು ಆಯಾ ಕರ್ಮಗಳಲ್ಲಿ ಉಪಯೋಗಿಸುವುದರಿಂದ ಯಾವ ವಿರೋಧವೂ ಇಲ್ಲ. ಆದರೆ ಅದನ್ನು ಶಾಸ್ತ್ರ ದೃಷ್ಟಿಯಿಂದ ನಾವು ಉಪಯೋಗಿಸಬೇಕು ಅನ್ನೋದು ಸಿದ್ಧಾಂತ. ಶಾಸ್ತ್ರ ದೃಷ್ಟಿಯಿಂದ ಅಂದರೆ ಎಲ್ಲಕ್ಕೂ ಎಲ್ಲ ಶಬ್ದಗಳು ಪರಮಾತ್ಮನನ್ನೇ ತಿಳಿಸುತ್ತೆ ಅಂತ ಪರಮಾತ್ಮನನ್ನೇ ಧ್ಯಾನ ಮಾಡಿಕೊಂಡು ಅನುಷ್ಠಾನ ಮಾಡಬಹುದು, ಅಥವಾ ಆಯಾ ದೇವತೆಗಳಿಗೆ ಅಂತರ್ಯಾಮಿಯಾದ ಪರಮಾತ್ಮ ಅಂತ ತಿಳಿಸ್ಕೊಂಡು ಅನುಷ್ಠಾನ ಮಾಡಬಹುದು. ಎರಡು ರೀತಿಯಿಂದಲೂ ಅದನ್ನು ವಿನಿಯೋಗ ಮಾಡಿದ್ರೆ ಯಾವ ವಿರೋಧವೂ ಬರೋದಿಲ್ಲ. ಆದ್ದರಿಂದ ಅದನ್ನು ಬಿಡೋ ಹಾಗಿಲ್ಲ, ವಿಹಿತವಾದ್ದರಿಂದ ಬಿಡೋ ಹಾಗಿಲ್ಲ. ವಿಹಿತವಾದದರಲ್ಲಿ ದೇವತಾಂತರದ ಪ್ರಾರ್ಥನೆ ಇರೋದರಲ್ಲಿ ಆ ದೇವತಾಂತರವನ್ನೆಲ್ಲ ಪರಮಾತ್ಮನಲ್ಲಿ ಪರ್ಯವಸಾನ ಮಾಡಿಸಿ ಅನುಷ್ಠಾನ ಮಾಡಿದ್ರೆ ಆಗ ಅದು ಯಾವ ವಿರೋಧವೂ ಇಲ್ಲದೆ ಎಲ್ಲವೂ ಕೂಡ ಸರಿಯಾಗಿರುತ್ತೆ. ವಿಹಿತ ಕರ್ಮಗಳನ್ನು ಮಾಡಿದ ಹಾಗೂ ಆಗುತ್ತೆ, ಪಾರಮೈಕಾಂತ್ಯವನ್ನು ಸಾಧಿಸಿದಾಗ ಆಗುತ್ತೆ. ಎರಡೂ ಕೂಡ ಸಾಧ್ಯವಾಗುತ್ತೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ಈಗ ಬ್ರಹ್ಮಣ್ಯೈಕಾಂತ್ಯ ಭಾಜಾಂ ಮುಹುರನು ಕಥಿತಃ ಮೋಕ್ಷಧರ್ಮೇ ಅಪವರ್ಗಃ ತಸ್ಮಾತ್ ನಾನಾಮರೇಜ್ಯ ನಭವತಿ ಪರಭಕ್ತ್ಯಂಗಂ ಇತಿ ಅಪಿ ಅಯುಕ್ತಂ ಐಂದ್ರಿ ಪ್ರಾತರ್ದನಾದಿ ಪ್ರಥಿತನಯವಿದಾಂ ಅಂತರಾತ್ಮೈಕಲಕ್ಷ್ಯೇಷು ಅಗ್ನೇಂದ್ರಾದಿ ಪ್ರಯೋಗೇಶು ಅಖಿಲಮಪಿ ವಿಭುಃ ಕರ್ಮಭುಂಕ್ತೆ ಸ ಏಕಃ. ಅದನ್ನು ಸ್ಪಷ್ಟವಾಗಿ ಈ ಶ್ಲೋಕದಲ್ಲಿ ತಿಳಿಸ್ತಾರೆ. ಬ್ರಹ್ಮಣಿ ಐಕಾಂತ್ಯ ಭಾಜಾಂ, ಎಲ್ಲವೂ ಬ್ರಹ್ಮನಲ್ಲಿ ಏಕಾಂತವಾಗಿರೋದು. ಮುಹುಹು ಅನುಗತಿತ, ಅನೇಕ ಮತ್ತೆ 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 ಹೇಳಲ್ಪಟ್ಟಿದೆ. ಮೋಕ್ಷ ಧರ್ಮೇ ಅಪವರ್ಗ ತಸ್ಮಾತ್ ಐಕಾಂತ್ಯ ಭಾಜಾಂ ಅಪವರ್ಗ ಮೋಕ್ಷ ಧರ್ಮೇ ಮುಹು ಅನುಗತಿತ. ಆ ರೀತಿ ಐಕಾಂತ್ಯವನ್ನು ಪರಮಾತ್ಮನಲ್ಲಿ ಉಳ್ಳವರಿಗೆ ಮೋಕ್ಷ ಅನ್ನೋದು ಹೇಳಲ್ಪಟ್ಟಿದೆ. ಅಪವರ್ಗ ಅಂದರೆ ಮೋಕ್ಷ. ಐಕಾಂತ್ಯ ಭಾಜಾಂ ಬ್ರಹ್ಮಣಿ, ಪರಮಾತ್ಮನಲ್ಲಿಯೇ ಐಕಾಂತ್ಯವನ್ನು ಯಾರು ಅನುಸಂಧಾನ ಮಾಡ್ತಾರೋ ಅವರಿಗೆ ಮೋಕ್ಷ ಅಂತ ಫಲ ಹೇಳಲ್ಪಟ್ಟಿದೆ. ಆದ್ದರಿಂದ ನಾನಾಮರೇಜ್ಯ, ಈ ಶಬ್ದ ಪ್ರಯೋಗ ವಿಶೇಷವಾಗಿದೆ. ನಾನಾ ಅಮರ ಇಜ್ಯ ಅಂತ ಬಿಡಿಸ್ಕೊಳ್ಬೇಕಿನ್ನ. ನಾನಾ ಅಮರ ಇಜ್ಯ, ಅಮರರು ಅಂದರೆ ದೇವತೆಗಳು, ನಾನಾ ಅಂದರೆ ಬೇರೆ ಬೇರೆ ದೇವತೆಗಳ, ಇಜ್ಯ ಅಂದರೆ ಪೂಜೆ, ಅವರ ಆರಾಧನೆ ಅಂತ ಅರ್ಥ. ಇಜ್ಯಾರಾಧನೆ ಅಂತ ಹೇಳ್ತೀವಲ್ಲ, ಇಜ್ಯ. ನಾನಾ ಅಮರ ಇಜ್ಯ, ನಾನಾಮರೇಜ್ಯ ಶಬ್ದವನ್ನು ಕೇಳಿದ್ರೆ ಅದು ವಿಶೇಷವಾದ ಪ್ರಯೋಗ. ಯಾವ ಶಬ್ದ ಇದು ಏನು ಅಂತ ಸ್ಪಷ್ಟವಾಗಿ ತಕ್ಷಣವೇ ತಿಳಿಯೋದಿಲ್ಲ. ನಾನಾ ಅಮರ ಇಜ್ಯ ನ ಭವತಿ ಪರಭಕ್ತಿ ಅಂಗಂ ಇತಿ ಅಪಿ ಅಯುಕ್ತಂ. ಆದ್ದರಿಂದ ವರ್ಣಾಶ್ರಮ ಧರ್ಮಗಳಲ್ಲಿ ಬರುವ ದೇವತಾಂತರದ ಹೆಸರುಗಳೆಲ್ಲ ಬರುತ್ತಲ್ಲ, ಮಂತ್ರಗಳು, ಅದರಲ್ಲಿ ದೇವತಾಂತರದ ಆರಾಧನೆ ಆಗೋದಿಲ್ಲ. ಪರಭಕ್ತಿಗೆ ಅಂಗಂ, ಅದು ಪರಭಕ್ತಿಗೆ ಅಂಗ ಅಂತ ಹೇಳೋದು ಯುಕ್ತವಲ್ಲ ಅನ್ನೋದು ಪೂರ್ವ ಪಕ್ಷದ ಮತ. ಐಂದ್ರಿ ಪ್ರಾತರ್ದನಾದಿ ಪ್ರಥಿತನಯ ವಿಧಾಂ ಅಂತರಾತ್ಮೈಕ ಲಕ್ಷ್ಯೇ. ಐಂದ್ರಿ ಪ್ರಾತರ್ದನಾದಿ ಪ್ರಥಿತನಯಾಮ್, ಎರಡು ನ್ಯಾಯಗಳನ್ನು ಹೇಳ್ತಾರೆ. ಒಂದು ಐಂದ್ರಿ ನ್ಯಾಯ ಅಂತ ಒಂದು ಪೂರ್ವ ಮೀಮಾಂಸಕರು ಹೇಳೋದು, ಇನ್ನೊಂದು ಪ್ರತರ್ದನ ವಿದ್ಯಾ ನ್ಯಾಯ ಬ್ರಹ್ಮಸೂತ್ರದಲ್ಲಿ ಬರೋದು. ಒಂದು ಪೂರ್ವ ಮೀಮಾಂಸಾ ನ್ಯಾಯ, ಒಂದು ಶಾರೀರಿಕ ಸೂತ್ರದಲ್ಲಿ ಬರುವ ನ್ಯಾಯ. ಎರಡು ನ್ಯಾಯಗಳನ್ನು ಇಲ್ಲಿ ಹೇಳ್ತಾರೆ. ಐಂದ್ರಿ ನ್ಯಾಯ, ಪ್ರತರ್ದನ ವಿದ್ಯಾ ನ್ಯಾಯ ಅಂತ ಹೇಳಿ. ಇವುಗಳನ್ನು, ಇದರಲ್ಲಿ ಪ್ರಸಿದ್ಧವಾದ ಈ ಎರಡು ನ್ಯಾಯಗಳಿದೆ.
ಐಂದ್ರಿಯ ಪ್ರಾತರ್ಧನಾದಿ ಪ್ರಸಿದ್ಧವಾದ ನಯ ನ್ಯಾಯಗಳು, ಎಲ್ಲ ಸೂತ್ರಗಳು ನ್ಯಾಯಗಳೇ. ಒಂದೊಂದು ಸೂತ್ರದಲ್ಲೂ ಹೇತು ಪೂರ್ವಕವಾಗಿ ಸಾಧ್ಯವನ್ನು ಸ್ಥಾಪಿಸಲಾಗಿದೆ. ಪಕ್ಷ, ಸಾಧ್ಯ, ಹೇತು, ದೃಷ್ಟಾಂತ ಇದೆಲ್ಲ ಸೂತ್ರಗಳಲ್ಲಿ ಕಂಡುಬರುತ್ತೆ. ಸೂತ್ರವೆಲ್ಲ ಅನುಮಾನ ಪ್ರಯೋಗ ರೂಪದಲ್ಲಿಯೇ ಇದೆ. ಅನುಮಾನಗಳು ಎಲ್ಲ ನ್ಯಾಯಗಳು ಅಂತ ಹೇಳಲ್ಪಡುತ್ತೆ. ಒಂದೊಂದು ಸೂತ್ರ ಒಂದೊಂದು ನ್ಯಾಯ. ಆ ನ್ಯಾಯವಾದ್ದರಿಂದ ಆ ಹೇತು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಆ ಪಕ್ಷದಲ್ಲಿ ಆ ಸಾಧ್ಯವನ್ನು ಸಾಧಿಸ್ಬೋದು ನಾವು. ಅದಕ್ಕೆ ವಿಸ್ತಾರವಾದ ಪ್ರಯೋಗವಿದೆ ಸೂತ್ರಗಳಿಗೆ. ಒಂದೇ ಒಂದು ವಿಷಯದಲ್ಲಿ ಅಷ್ಟೇ ಅಲ್ಲ, ಅನೇಕ ಕಡೆಗಳಲ್ಲಿ ಆ ನ್ಯಾಯವನ್ನು ಸಂಚಾರ ಮಾಡಬಹುದು. ಅದು ಯಾಕೆ ಅಂದರೆ ಹೇತುವನ್ನು ಇಟ್ಟು ಸಾಧ್ಯವನ್ನು ಪಕ್ಷದಲ್ಲಿ ಸಾಧಿಸುತ್ತೆ. ಹೇತುವಿಗೂ ಸಾಧ್ಯಕ್ಕೂ ಒಂದು ವ್ಯಾಪ್ತಿಯನ್ನು ತಿಳಿಸಿ ದೃಷ್ಟಾಂತಗಳ ಮೂಲಕ ತಿಳಿಸುವಂತಹದ್ದು. ಆದ್ದರಿಂದ ಆದರೆ ಎಲ್ಲ ಕಡೆಯೂ ಅವರು ಸಾಧ್ಯ ಇದು ಎಲ್ಲ ಸ್ಪಷ್ಟವಾಗಿ ಹೇಳೋದಿಲ್ಲ. ಸೂತ್ರಗಳಲ್ಲಿ ಹೇಳಬೇಕಾಗಿಲ್ಲ. ಅನುಮಾನದಲ್ಲಿ ನೈಯಾಯಿಕರು ಪಂಚಾವಯವ ವಾಕ್ಯ ಅಂತ ಹೇಳ್ತಾರೆ. ಸಿದ್ಧಾಂತದಲ್ಲಿ ಅದರಲ್ಲಿ ಒಂದು ಅವಯವ ಇದ್ರೂ ಸಾಕು, ಎರಡು ಅವಯವ ಇದ್ರೂ ಸಾಕು, ಮೂರು ಇದ್ರೂ ಸಾಕು. ಅದನ್ನ ಮಿಕ್ಕಿದ್ದೆಲ್ಲ ನಾವು ಊಹೆ ಮಾಡ್ಕೊಳ್ಬೋದು. ಅನೇಕ ಸೂತ್ರಗಳು ಬರೀ ಹೇತು ಮಾತ್ರ ಇದೆ ಅಷ್ಟೇ, ಬೇರೆ ಏನೂ ಇಲ್ಲ. ಅದರಲ್ಲಿ ಒಂದು ಅಧಿಕರಣದಲ್ಲಿ ಪ್ರಧಾನವಾದ ಸೂತ್ರ, ಅಂಗಸೂತ್ರಗಳು ಇರುತ್ತೆ. ಹಾಗೆ ಅದನ್ನು ಇಟ್ಟುಕೊಂಡು ನಾವು ಪ್ರಧಾನ ಸೂತ್ರದಿಂದ ಕೆಲವು ಶಬ್ದಗಳನ್ನು ಸೇರಿಸ್ಕೊಂಡು ಮುಂದೆ ಅರ್ಥ ಮಾಡ್ಕೊಳ್ಬೇಕು. ಇಲ್ಲದೇ ಇರೋದನ್ನ ಆ ಪ್ರಕರಣಕ್ಕೆ ಅನುಗುಣವಾಗಿ ಸೇರಿಸ್ಕೊಳ್ಬೇಕು. ಆಕಾಶ ತಲ್ಲಿಂಗಾತ್ ಅಂತ ಒಂದು ಸೂತ್ರ. ಆಕಾಶ ಅನ್ನೋದು ಪಕ್ಷ, ಸಾಧ್ಯವನ್ನೇ ಹೇಳಲಿಲ್ಲ ಅಲ್ಲಿ. ಸೂತ್ರ ಹೇತುವನ್ನು ಹೇಳಿಬಿಟ್ಟು ತಲ್ಲಿಂಗಾತ್ ಅಂತ. ತತ್ ಅನ್ನೋದು ಪ್ರಸಿದ್ಧವಾಗಿ ಬ್ರಹ್ಮನನ್ನು ತಿಳಿಸುತ್ತೆ ಉಪನಿಷತ್ತುಗಳಲ್ಲಿ. ತಲ್ಲಿಂಗಾತ್ ಅಂದರೆ ಬ್ರಹ್ಮನಿಗೆ ಅಸಾಧಾರಣವಾದ ಲಿಂಗವಿದೆ. ಆಕಾಶ ಶಬ್ದವನ್ನು ಪ್ರಯೋಗಿಸುವ ಉಪಯುಕ್ತವಾದ ಮಂತ್ರಗಳಲ್ಲಿ, ಉಪನಿಷತ್ತುಗಳಲ್ಲಿ ಬ್ರಹ್ಮನ ಅಸಾಧಾರಣವಾದ ಲಿಂಗವಿದೆ, ಲಕ್ಷಣವಿದೆ. ಆದ್ದರಿಂದ ಆಕಾಶ ಶಬ್ದವು ಪರಬ್ರಹ್ಮನನ್ನು ತಿಳಿಸುತ್ತೆ. ಪರಬ್ರಹ್ಮ ಅನ್ನೋದು ಸಾಧ್ಯ. ಆ ಪ್ರಕರಣದ ಅಧ್ಯಾಯದಲ್ಲ ಪೂರ್ತಿ ಪರಬ್ರಹ್ಮನ ಜಗತ್ಕಾರಣತ್ವವನ್ನೇ ಸಾಧಿಸೋದು. ಆದ್ದರಿಂದ ಅದು ಹೇಳಬೇಕಾಗಿಲ್ಲ ಸ್ಪಷ್ಟವಾಗಿ. ಅವರು ಪ್ರಧಾನ ಸೂತ್ರದಲ್ಲಿಯೂ ಅಷ್ಟು ಹೇಳಿದ್ರೆ ಸಾಕು. ಎರಡೇ ಶಬ್ದ, ಪಕ್ಷವನ್ನು ಹೇತುವನ್ನು ಹೇಳಿಬಿಟ್ರು. ಸಾಧ್ಯವನ್ನು ಹೇಳಲಿಲ್ಲ, ದೃಷ್ಟಾಂತ ಹೇಳಲಿಲ್ಲ, ಏನೂ ಹೇಳಲಿಲ್ಲ. ಆ ರೀತಿ ನ್ಯಾಯಗಳು ಎಲ್ಲ ಕಡೆಯೂ ಇದೆ. ಅದರಲ್ಲಿ ಪೂರ್ವಮೀಮಾಂಸಾ ನ್ಯಾಯ, ಐಂದ್ರಿಯ ನ್ಯಾಯ ಅಂತ ಒಂದು ಪ್ರಸಿದ್ಧವಾದದ್ದು. ಇಂದ್ರ ಶಬ್ದಕ್ಕೆ ಅಲ್ಲಿ ಗಾರ್ಹಪತ್ಯ ಅಗ್ನಿ ಅನ್ನುವಂತಹ ಅರ್ಥವನ್ನು ಹೇಳಿದ್ದಾರೆ ಜೈಮಿನಿ. ಪ್ರತರ್ಧನ ವಿದ್ಯಾನ್ಯಾಯ ಪ್ರಸಿದ್ಧವಾಗಿದೆ. ಪ್ರಾತರ್ಧನೋ ಹವೈ ದೈವೋದಾಸಿ ಇಂದ್ರಸ್ಯ ಉಪಜಗಾಮ, ಇಂದ್ರಸ್ಯ ಧಾಮ ಉಪಜಗಾಮ ಅಂತ ಹೇಳಿ ಪ್ರತರ್ಧನ ಅಂತ ಹೇಳಿಬಿಟ್ಟು ದಿವೋದಾಸನ ಮಗ ತನ್ನ ಪೌರುಷೇಣ ಧೈರ್ಯೇಣ, ಪೌರುಷರಿಂದಲೂ ಧೈರ್ಯದಿಂದಲೂ ಇಂದ್ರನ ಆಸ್ಥಾನಕ್ಕೆ ಹೊಟ್ಟೋದ ಅವನು. ಇಂದ್ರನಿಗೆ ಬಹಳ ಸಂತೋಷವಾಗಿ ಒಂದು ವರವನ್ನು ಕೊಡ್ತೀನಿ ಕೇಳು ಅಂದ. ಇವನು ಹೇಳ್ದ, ಮನುಷ್ಯಾಯ ಎಂ ವಿತತಮಂ ಮನ್ಯಸೆ ತ್ವಮೇವ ವರಂ ಪ್ರಣೀಶ್ವ. ಎಲ್ಲ ಮನುಷ್ಯರಿಗೂ ಹಿತತಮವಾದ್ದು ಯಾವುದೋ ನೀನೇ ಅದನ್ನು ವರ್ಣ ಮಾಡು, ನೀನೇ ಹೇಳು. ವರವನ್ನು ಕೇಳೋರು ನಾನು ಕೊಡೋನು, ನೀನು ಕೇಳಬೇಕಪ್ಪ ಅಂದ್ರೆ. ಹಾಗಾದ್ರೆ ನನಗೆ ವರವೇ ಬೇಡ ಅಂದ ಅವನು. ಸರಿ, ನಾನೇ ಹೇಳ್ತೀನಿ. ಏನು ವರ ಮನುಷ್ಯರಿಗೆಲ್ಲ ಹಿತತಮವಾದ್ದು ಅಂದರೆ ಮಾಮುಪಾಸ್ವ ಅಂದ ಅವನು ಇಂದ್ರ. ಪ್ರಾಣೋಸ್ಮಿ ಪ್ರಜ್ಞಾತ್ಮ ಮಾಮುಪಾಸ್ವ ಅಂದ ಅವನು. ನನ್ನನ್ನು ಉಪಾಸನೆ ಮಾಡು ಅಂತ ಹೇಳ್ದ ಇಂದ್ರ. ನನ್ನನ್ನು ಉಪಾಸನೆ ಮಾಡು ಅಂದರೆ ಅಲ್ಲಿ ಹಿತತಮ ಅಂತ ಮನುಷ್ಯರಿಗೆ ಹೇಳಿರೋದು ಯಾವ ಉಪನಿಷತ್ತಿನಲ್ಲಿ ಎಲ್ಲಿಯೂ ಕೂಡ ಒಬ್ಬ ಜೀವಾತ್ಮನ ಉಪಾಸನೆ, ಅದರಲ್ಲಿಯೂ ಬದ್ಧ ಜೀವನಾದ ಇಂದ್ರ ಅಂತಹವರ ಉಪಾಸನೆ ಮೋಕ್ಷ ಹಿತತಮ ಅಂತ ಎಲ್ಲಿಯೂ ಹೇಳಿಲ್ವಲ್ಲ. ಇದಕ್ಕೆ ಹೇಗೆ ಅರ್ಥ ಅಂದರೆ ಶಾಸ್ತ್ರ ದೃಷ್ಟ್ಯಾತ್ ಉಪದೇಶ ವಾಮದೇವಾಧಿಪತಿ ಸೂತ್ರದಲ್ಲಿ ಹೇಳ್ತಾರೆ. ಶಾಸ್ತ್ರ ದೃಷ್ಟಿಯಿಂದ ಇಂದ್ರನಿಗೆ ಅಂತರಾತ್ಮನಾದ ಪರಮಾತ್ಮನ ಉಪಾಸನೆ ಅಂತ ಅಲ್ಲಿ ಅರ್ಥ. ಇಂದ್ರ ಶಬ್ದಕ್ಕೆ ಪರಮಾತ್ಮ ಅನ್ನುವ ಅರ್ಥವನ್ನು ತೆಗೆದುಕೊಳ್ಬೇಕು ಅಂತ ಆ ನ್ಯಾಯದಲ್ಲಿ ಸಿದ್ಧಾಂತವನ್ನು ಸ್ಥಾಪನೆ ಮಾಡಲ್ಪಟ್ಟಿದೆ. ಬಾದರಾಯಣರು ಹೇಳಿರುವ ವಿಷಯ ಅದು ಪ್ರತರ್ಧನ ನ್ಯಾಯ, ಪ್ರತರ್ಧನ ವಿದ್ಯಾನ್ಯಾಯ ಅಂತ ಹೇಳಿ ಕೌಶಿತಕಿ ಉಪನಿಷತ್ತಿನಲ್ಲಿ ಬರುವ ವಿಷಯ. ಐಂದ್ರಿಯ ನ್ಯಾಯ ಅನ್ನೋದು ಪೂರ್ವಮೀಮಾಂಸಾ ಶಾಸ್ತ್ರದಲ್ಲಿ ಐಂದ್ರಿಯ ಗಾರ್ಹಪತ್ಯಂ ಉಪತಿಷ್ಠತೆ ಅಂತ ಹೇಳಿದೆ. ಉಪಸ್ಥಾನ ಮಂತ್ರ
ಗಾರ್ಹಪತ್ಯಾಗ್ನಿಗೆ ಉಪಸ್ಥಾನ ಮಂತ್ರ ಅಂತ ಹೆಸರು ಅದಕ್ಕೆ. ಅದನ್ನ ನೇಂದ್ರ ಷಷ್ಠಸಿ ದಾಶುಷೆ ಅಂತ ಬರುತ್ತೆ. ಅದರಲ್ಲಿ ಕದಾಚನ ಸ್ತರೀರಸಿ ಕದಾಚನ ಸ್ತರೀರಸಿ ನೇಂದ್ರ ಷಷ್ಠಸಿ ದಾಶುಷೇ ಅಂತ ಬರುತ್ತೆ. ಆ ಮಂತ್ರವನ್ನ ಇಟ್ಟುಕೊಂಡು ಇಲ್ಲಿ ಇಂದ್ರ ಶಬ್ದಕ್ಕೆ ಏನರ್ಥ ಅಂತ ಹೇಳಿದ್ರೆ ಗಾರ್ಹಪತ್ಯ ಅಗ್ನಿ ಅಂತ ಅರ್ಥ ಅಲ್ಲಿ. ಹೀಗೆ ಶಬ್ದಗಳಿಗೆ ಅರ್ಥವನ್ನು ಹೇಳುವಾಗ ಈ ನ್ಯಾಯಗಳನ್ನೆಲ್ಲ ಉಪಯೋಗಿಸಿ ಈ ರೀತಿ ನಮ್ಮ ವರ್ಣಾಶ್ರಮ ಧರ್ಮಗಳಲ್ಲಿ ಸಂಧ್ಯಾವಂದನಾದಿಗಳಲ್ಲಿ ಎಲ್ಲ ಉಪಯೋಗಿಸುವಂತಹ ಆರಾಧನೆಯಲ್ಲೇ ಆಗಲಿ, ಸಂಧ್ಯಾವಂದನೆಯಲ್ಲೇ ಆಗಲಿ, ಎಲ್ಲ ಕಡೆಯೂ ಹಾಗೆ ಅದರಲ್ಲಿ ಉಪಯೋಗಿಸುವ ಮಂತ್ರಗಳಲ್ಲೆಲ್ಲ ಅಗ್ನಿ ಇಂದ್ರಾದಿ ದೇವತಾಂತರಗಳ ಹೆಸರುಗಳೆಲ್ಲ ಬರುತ್ತೆ, ಅವರ ಪ್ರಾರ್ಥನೆ ಎಲ್ಲ ಇದೆ. ಆದ್ದರಿಂದ ಅಲ್ಲೆಲ್ಲ ಬರುವಂತಹದ್ದು ಅಲ್ಲಿ ಪರಮಾತ್ಮ ಪರವಾಗಿ ಆರಾಧನೆಯಲ್ಲಿಯೂ ಪ್ರಸಿದ್ಧವಾಗಿ ಬೇಕಾದಷ್ಟು ಉಪಯೋಗಿಸ್ತೀವಿ. ಉದ್ದೀಪ್ಯಸ್ವ ಜಾತವೇದೋ ಭಗ್ನಿರ್ತಿಮ್ಮಮ. ಜಾತವೇದ ಅಗ್ನಿಗೆ ಹೆಸರು ಜಾತವೇದ ಅಂತ. ಉದ್ದೀಪ್ಯ ಸ್ವ ಜಾತವೇದ ಅಪಘ್ನನ್ ಮಮ ನಿರೃತಿಂ. ಪ್ರಾಣವನ್ನೆಲ್ಲ ನಮ್ಮ ಪಾಪಗಳನ್ನೆಲ್ಲ ಹೋಗಲಾಡಿಸಪ್ಪ ಅಗ್ನಿದೇವನೇ ಅಂತ ಅಲ್ಲಿ ಪ್ರಾರ್ಥನೆ ಮಾಡುವಾಗ ಭಗವಂತನಿಗೆ ಆರತಿ ಮಾಡ್ತೀವಿ. ಆಗ ಜಾತವೇದ ಅನ್ನೋದು ಯಾರನ್ನು ತಿಳಿಸುತ್ತೆ? ಅಗ್ನಿಯನ್ನು ತಿಳಿಸುತ್ತೆ. ದೇವತಾ ಅಂತ ಪ್ರಾರ್ಥನೆಯೇ ಅಂದರೆ ಪರಮಾತ್ಮನ ಪ್ರಾರ್ಥನೆಯಲ್ಲಿ ಪರಮಾತ್ಮನಿಗೆ ಅಲ್ಲಿ ಹೇಳ್ತಾ ಇರೋದು. ನೇರವಾಗಿ ಪರಮಾತ್ಮನನ್ನು ಜಾತವೇದ ಶಬ್ದ ತಿಳಿಸುತ್ತೆ. ಅಥವಾ ಜಾತವೇದ ಅಂತ ಪ್ರಸಿದ್ಧನಾದ ರೂಢಿಯಲ್ಲಿ ಅಗ್ನಿಗೆ ಅಂತರಾತ್ಮನಾದ ಪರಮಾತ್ಮನನ್ನು ತೆಗೆದುಕೊಳ್ಬಹುದು. ಈ ರೀತಿ ಎಲ್ಲ ಕಡೆಯೂ ದೇವತಾಂತರಗಳು ಬಂದರೆ ಅದೆಲ್ಲ ಒಬ್ಬ ಪರಮೈಕಾಂತಿಯಾದವನು ಭಗವತ್ಪರವಾಗಿ ಅದನ್ನ ತಿಳಿದುಕೊಳ್ಬೇಕು ಅಂತ ಹೇಳಿದ್ರು. ಭಾಗವತ್ ಭಾಷಿಕಾರರು ಇದನ್ನೆಲ್ಲ ಸ್ಪಷ್ಟಪಡಿಸ್ತಾರೆ. ನಿತ್ಯ ಗ್ರಂಥದಲ್ಲಿ ಅಲ್ಲಲ್ಲಿ ಸೂಚನೆ ಮಾಡ್ತಾರೆ ಭಾಷ್ಯಕಾರರು. ನಿತ್ಯ ಗ್ರಂಥ ಅನ್ನೋದು ಅವರ ಕಡೆಯ ಗ್ರಂಥ 9ನೇದು. ಅದು ಎಲ್ಲ ಗ್ರಂಥ ಬರೆದು ಇದು ಪರಮೈಕಾಂತಿನಾಂ ಭಗವದಾರಾಧನ ಪ್ರಯೋಗಂ ವಕ್ಷ್ಯೆ ಅಂತ ಆರಂಭಿಸ್ತಾರೆ. ಪರಮೈಕಾಂತಿಗಳು ಭಗವದಾರಾಧನೆ ಹೇಗೆ ಮಾಡಬೇಕು, ಅದರಲ್ಲಿ ಬ್ರಹ್ಮಯಜ್ಞದ ವಿಷಯ ಬರುತ್ತೆ. ಬ್ರಹ್ಮಯಜ್ಞದ ವಿಷಯ ಆರಂಭದಲ್ಲಿ ದೇವಋಷಿ ಪಿತೃತರ್ಪಣಗಳೆಲ್ಲ ಇದೆ. ದೇವರ್ಷಿ ಕಾಂಡರ್ಷಿ ಪಿತೃತರ್ಪಣಗಳು ಮಾಡಬೇಕು ಮೊದಲು. ಅದು ಮಾಡುವಾಗ ಹೇಳ್ತಾರೆ ಅವರಿಗೆಲ್ಲ ಅಂತರಾತ್ಮನಾದ ಪರಮಾತ್ಮನನ್ನ ಧ್ಯಾನ ಮಾಡಿ ಅಂತ ಬರೀತಾರೆ ಭಾಷೆಗಾರರು. ಆದ್ದರಿಂದ ಅವ್ರನ್ನೆಲ್ಲ ಧ್ಯಾನ ಮಾಡಿ ಅಂತರಾತ್ಮನಾದ ಪರಮಾತ್ಮನನ್ನ ಧ್ಯಾನ ಮಾಡಿ ಅದನ್ನು ಆರಂಭಿಸ್ಬೇಕು ಅಂತ ಈ ರೀತಿ ಹೇಳಿರೋದೆಲ್ಲ ಇದೆಲ್ಲ ಪರಮೈಕಾಂತ್ಯಕ್ಕೆ ವಿರೋಧವಲ್ಲ ಅನ್ನೋದು ಈ ಶ್ಲೋಕದಲ್ಲಿ. ಎಲ್ಲದರಲ್ಲಿಯೂ ಅಂತರಾತ್ಮೈಕ ಲಕ್ಷ್ಯೇಶು ಅಂತರಾತ್ಮೈಕ ಲಕ್ಷ್ಯೇಶು ಅಂತರಾತ್ಮ ಏಕ ಲಕ್ಷ್ಯೇಶು, ಒಂದೇ ಲಕ್ಷ್ಯ ಅಂತರಾತ್ಮನಾದ ಪರಮಾತ್ಮನೇ. ಯಾರಿಗೆ ಅಂದರೆ ಪ್ರಾತರ್ಧನಾದಿ ಪ್ರಥಿತನಯ ವಿಧಾಂ. ಈ ನ್ಯಾಯಗಳನ್ನೆಲ್ಲ ಯಾರು ತಿಳಿದಿದ್ದಾರೋ ಅವರಿಗೆ ಎಲ್ಲೆಡೆಯಲ್ಲಿಯೂ ಕೂಡ ಪರಮಾತ್ಮನೇ ಏಕಲಕ್ಷ್ಯನಾಗಿರೋದ್ರಿಂದ ಅಗ್ನೀಂದ್ರಾದಿ ಪ್ರಯೋಗೇಶು ಅಗ್ನೀಂದ್ರ ಮೊದಲಾದ ಪ್ರಯೋಗಗಳಲ್ಲಿಯೂ ಕೂಡ ಅಖಿಲಮಪಿ ವಿಭು ಕರ್ಮ ಭುಂಕ್ತೆ ಸ ಏಕಃ. ಎಲ್ಲವನ್ನೂ ಆ ಸರ್ವವ್ಯಾಪಿಯಾದ ಪರಮಾತ್ಮ ಭುಂಕ್ತೆ ಅಂತ ಹೇಳಿದ್ರೆ ಅಹಂ ಹಿ ಸರ್ವೇ ಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ. ಆರಾಧ್ಯನಾದವನು ನಾನೇ ಎಲ್ಲ ಕರ್ಮಗಳಿಂದಲೂ. ಭೋಕ್ತಾ ಅಂದರೆ ಆರಾಧ್ಯ ಅಂತ ಅರ್ಥ. ಪರಮಾತ್ಮನೇ ಎಲ್ಲ ಕರ್ಮಗಳಲ್ಲಿಯೂ ಆರಾಧ್ಯ. ಆದ್ದರಿಂದ ಅಖಿಲಮಪಿ ಕರ್ಮ ಸಹ ಏಕಃ ವಿಭು ಭುಂಕ್ತೆ. ಎಲ್ಲ ಕರ್ಮಗಳಲ್ಲಿಯೂ ಅವನೇ ಆರಾಧ್ಯನಾಗಿರುವವನು ಅಂತ ಆ ಒಂದು ನ್ಯಾಯದಿಂದ ವಿರೋಧ ಬರೋದಿಲ್ಲ ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳ್ತಾರೆ. ಪೂರ್ವಕಾಂಡ ಇಲ್ಲಿ ವಿವರಣೆಯಲ್ಲಿ ಪ್ರತಿಪಾದ್ಯವಾದ ಕರ್ಮಗಳು ಜ್ಞಾನಕ್ಕೆ ಅಂಗವಾಗಲು ಸಾಧ್ಯವಿಲ್ಲ ಅನ್ನೋದನ್ನ ಮೋಕ್ಷಧರ್ಮೇ ಬ್ರಹ್ಮಣಿ, ಇದು ಕೂಡ ಇದೆಲ್ಲ ಪೂರ್ವಕಾಂಡದಲ್ಲಿ ಬರುವ ಮಂತ್ರಗಳೇ ಅನೇಕವಾಗಿದೆ. ಕೆಲವೆಲ್ಲ ಉಪನಿಷತ್ತಿನಲ್ಲಿಯೂ ಬರುತ್ತೆ. ಸಂಧ್ಯಾವಂದನಾದಿ ಮಂತ್ರಗಳೆಲ್ಲ ಮಹಾನಾರಾಯಣ ಉಪನಿಷತ್ತು ಮೊದಲಾದವುಗಳಲ್ಲೆಲ್ಲ ಬರುತ್ತೆ. ಮೋಕ್ಷಧರ್ಮೇ ಬ್ರಹ್ಮಣಿ ಐಕಾಂತ್ಯ ಭಾಜಾಂ ಅಪವರ್ಗ ಮುಹು ಅನುಗತಿತ ಹೇಳುವಾಗ ತೇಷಾಂ ಏಕಾಂತಿನ ಶ್ರೇಷ್ಠಾ ತೇ ಚೈವ ಅನನ್ಯ ದೇವತಾ. ಅನ್ಯ ದೇವತಾಂತರವನ್ನು ಬಿಡಬೇಕು ಅವರು. ಆದ್ದರಿಂದ ಇದರಲ್ಲಿಯ ಮೂಲ ಮಂತ್ರದಲ್ಲಿಯೇ ಪ್ರಣವ
ನಮ ಶಬ್ದ ನಾರಾಯಣ ಶಬ್ದ ಇದೆ. ಪ್ರಣವ ಶಬ್ದದಿಂದ ಅನನ್ಯ ಶೇಷತಾ, ಎಲ್ಲ ಯಾರಿಗೂ ಇಲ್ಲ, ಪರಮಾತ್ಮ ಒಬ್ಬನಿಗೆ ಶೇಷಭೂತನಾದವನು ಅಂತ ತಿಳಿಸುತ್ತೆ. ದೇವತಾಂತರವನ್ನು ಬಿಡಬೇಕು, ಯಾರಿಗೂ ನಾನು ಶೇಷಭೂತನಲ್ಲ. ನಮಃ ಅನ್ನೋದು ಅನನ್ಯ ಉಪಾಯತ, ಅವನೇ ಉಪಾಯಾಂತರವನ್ನು ಬಿಟ್ಟು ದೇವತಾನಂತರವನ್ನು ಬಿಟ್ಟು ಪರಮಾತ್ಮನಿಗೆ ಅನನ್ಯ ಪುರುಷಾರ್ಥತ ನಾರಾಯಣಾಯ ಅಂದರೆ ಅವನಿಗೆ ಕೈಂಕರ್ಯವನ್ನು ಮಾಡೋದು ನಮ್ಮ ಸ್ವರೂಪ ಅದನ್ನು ತಿಳಿಸೋ ಹಾಗೆ. ಇವರು ಅನನ್ಯ ದೇವತಾ ಅಂದರೆ ಅನ್ಯ ದೇವತೆಗಳಲ್ಲ, ಬೇರೆ ಯಾವ ದೇವತೆಯನ್ನು ಶೇಷಿಯಾಗಿ ಉಳ್ಳವರಲ್ಲ. ಅನನ್ಯ ದೇವತಾ, ಅವರೇ ಶ್ರೇಷ್ಠರಾದವರು. ಮೊದಲಾದಲ್ಲಿ ಪರಮಾತ್ಮನೊಬ್ಬನಲ್ಲೇ ನಿಷ್ಠೆಯುಳ್ಳವರಿಗೆ ಮಾತ್ರವೇ ಮೋಕ್ಷ ದೊರಕುತ್ತೆ ಅಂತ ಹೇಳಿರೋದ್ರಿಂದ ನಾನಾಮರೇಜ್ಯ ಪರಭಕ್ತಿ ಅಂಗಂ ನ ಭವತಿ. ಅಗ್ನಿ, ಇಂದ್ರ, ಸೂರ್ಯ ಮೊದಲಾದ ದೇವತೆಗಳ ಆರಾಧನಾ ರೂಪವಾದ ನಾನಾಮರೈಜ್ಯ ಪರಭಕ್ತಿ ಅಂಗಂ ನ ಭವತಿ. ವರ್ಣಾಶ್ರಮ ಧರ್ಮಗಳು ಪರಮಾತ್ಮ ಭಕ್ತಿ ರೂಪವಾದ ಬ್ರಹ್ಮವಿದ್ಯೆಗೆ ಅಂಗವಾಗೋದಿಲ್ಲ ಅನ್ನೋದು ಪೂರ್ವ ಪಕ್ಷ. ಅದು ಸರಿ ಇಲ್ಲ ಅಂತ ಹೇಳ್ತಾರೆ. ಇತಿ ಅಯುಕ್ತಂ, ಪೂರ್ವ ಪಕ್ಷವನ್ನು ನಿರಾಕರಣೆ ಮಾಡೋದು. ಯಾಕೆ ಅಂದರೆ ಐಂದ್ರಿ ಪ್ರಾತರ್ಧನಾದಿ ಪ್ರಥಿತನೈವಿಧಾಂ ಅಗ್ನೇಂದ್ರಾದಿ ಪ್ರಯೋಗೇಶು ಅಂತರಾತ್ಮೈಕ ಲಕ್ಷ್ಯೇಶು ಅಖಿಲಮಪಿ ಕರ್ಮ ಸಹಾಯೇಕಃ ವಿಭು ಭುಂಕ್ತೆ. ಐಂದ್ರಿಯ ನ್ಯಾಯ, ಪ್ರಾತರ್ಧನ ನ್ಯಾಯ ಮೊದಲಾದ ಪ್ರಸಿದ್ಧವಾದ ನ್ಯಾಯದ ತತ್ವವನ್ನು ಯಾರು ತಿಳಿದಿದ್ದಾರೋ ಅವರಿಗೆ ಅಗ್ನಿ ಇಂದ್ರಾದಿ ಶಬ್ದಗಳು ಸರ್ವಾಂತರ್ಯಾಮಿಯಾದ ಪರಮಾತ್ಮನನ್ನೇ ಬೋಧಿಸುತ್ತೆ ಅನ್ನೋದು ತಿಳಿದಿರೋದ್ರಿಂದ ಅವ್ರು ಮಾಡುವ ಎಲ್ಲ ಕರ್ಮಗಳಿಂದಲೂ ಸರ್ವಾಂತರ್ಯಾಮಿಯಾದ ಪರಮಾತ್ಮನೊಬ್ಬನೇ ಪೂಜ್ಯನಾಗ್ತಾನೆ. ದೇವತಾಂತರದ ಸ್ಪರ್ಶ ಆಗೋದಿಲ್ಲ, ಅಲ್ಲಿ ನಾನಾ ದೇವತಾ ಪೂಜೆ ಆಗೋದಿಲ್ಲ. ಅದು ಇಲ್ಲಿ ಹೇಳ್ತಿದ್ದಾರೆ. ಇಲ್ಲಿ ಏನು ಆಶಂಕೆ ಅನ್ನೋದನ್ನ ವಿವರಿಸ್ತಾರೆ. ಇಲ್ಲಿ ಬೇರೆ ಯಾವ ಫಲವನ್ನು ಉದ್ದೇಶಿಸದೆ ಯಾರನ್ನೂ ಭಜನೆ ಮಾಡದೆ ಪರಮಾತ್ಮನೊಬ್ಬನ್ನೇ ಉಪಾಸನೆ ಮಾಡುವುದು ಬ್ರಹ್ಮವಿದ್ಯೆ ಅಂತ ಹೇಳಲ್ಪಟ್ಟಿದೆ. ಪರಮಾತ್ಮನಲ್ಲಿಯೇ ಏಕಾಂತವಾದ ವಿದ್ಯೆ. ಇಂತಹ ಬ್ರಹ್ಮವಿದ್ಯಾನಿಷ್ಠರನ್ನ ಪರಮೈಕಾಂತಿಗಳು. ಅಲ್ಲಿ ಫಲವೂ ಕೂಡ ಪರಮಾತ್ಮನೇ ಫಲ, ಅವರಿಗೆ ಕೈಂಕರ್ಯವೇ ಫಲ, ಇಲ್ಲ ಪ್ರಯೋಜನಾಂತರವೂ ಇಲ್ಲ. ಅದು ಹೇಳುವಾಗ ಆರ್ಥ, ಜಿಜ್ಞಾಸು ಮೊದಲಾದ ಪ್ರಯೋಜನಾಂತರ ಫಲವಿಲ್ಲ, ದೇವತಾಂತರವೂ ಇಲ್ಲ. ಅಂತಹವರಿಗೆ ಪರಮೈಕಾಂತಿಗಳು ಅಂತ ಹೇಳೋದು. ನಿತ್ಯ ನೈಮಿತ್ತಿಕ ಕರ್ಮರೂಪವಾದ ವರ್ಣಾಶ್ರಮ ಧರ್ಮಗಳು ಅಗ್ನಿ, ಇಂದ್ರ, ಸೂರ್ಯ, ಪ್ರಜಾಪತಿ ಮೊದಲಾದ ದೇವತೆಗಳ ಪೂಜಾ ರೂಪ ಅನ್ನೋದು ಸ್ಪಷ್ಟವಾಗುತ್ತೆ ಮಂತ್ರಗಳಿಂದಲೇ. ಎಲ್ಲ ಮಂತ್ರದಲ್ಲೂ ಈ ದೇವತೆಗಳ ಹೆಸರೇ ಬರುತ್ತೆ. ಅದು ಯಾಸ್ಕರು ಕೂಡ ಅದನ್ನು ಸ್ಪಷ್ಟಪಡಿಸ್ಬಿಟ್ರು ನಿರುಕ್ತದಲ್ಲಿ. ಅವರು ಹೇಳಿದ್ರು, ಯಾವುದೋ ಒಂದು ನಮ್ಮ ಏನು ಏಕಏವ ದೇವತಾ, ಎಲ್ಲ ಒಂದೇ ದೇವತೆ, ಬೇರೆ ಬೇರೆ ಹೆಸರುಗಳಲ್ಲಿ ಹೇಳಲ್ಪಟ್ಟಿದೆ ವೇದದಲ್ಲಿ ಅಂತ ಹೇಳಿದ್ರು. ಮಹಾಭಾಗ್ಯವಶಾತ್ ಏಕ ಏವ ಆತ್ಮ ಬಹುಧಾ ಸ್ತೂಯತೆ. ಮಹಾಭಾಗ್ಯವಶಾತ್, ಅವರ ವಾಕ್ಯ, ಯಾಸ್ಕಾಚಾರ್ಯರ ವಾಕ್ಯ ಇದು ನಿರುಕ್ತದಲ್ಲಿ. ಮಹಾಭಾಗ್ಯವಶಾತ್ ಏಕ ಏವ ಆತ್ಮ ಬಹುಧಾ ಸ್ತೂಯತೆ, ಒಬ್ಬನೇ ಅನೇಕ ವಿಧವಾಗಿ ಸ್ತೋತ್ರ ಪಡ್ತಾನೆ. ತಸ್ಯ ಅಂಗ ಪ್ರತ್ಯಂಗಾನಿ ಇತರಾಣಿ ಭವಂತಿ ಎಂದು. ಎಲ್ಲ ಅಂಗ ಪ್ರತ್ಯಂಗಗಳು ಅಂತ ಹೇಳಿದ್ರೆ ಶರೀರ ಭಾವ ಹೇಳಿದ ಹಾಗೆ ಅವನ ಅಂಗಗಳು ಅಂತ ಹೇಳಲ್ಪಟ್ಟಿದೆ. ಆದ್ದರಿಂದ ಪರಮಾತ್ಮನೇ ಎಲ್ಲದರಲ್ಲಿಯೂ ಒಬ್ಬನೇ ಆತ್ಮ ಅನ್ನೋದು ಅವರ ಮತ. ನಿತ್ಯ ನೈಮಿತ್ತಿಕ ಕರ್ಮಗಳಿಗೆ ಪ್ರಾಜಾಪತ್ಯ ಲೋಕದ ಪ್ರಾಪ್ತಿ ಅಂತ ಅದು ಹೇಳಿದೆ. ಅಲ್ಲಲ್ಲಿ ಕೆಲವು ಕಡೆ ಪ್ರಾಜಾಪತ್ಯಂ ಬ್ರಾಹ್ಮಣಾನಾಂ ಅಂತ ಹೇಳಿದರು. ಪ್ರಾಜಾಪತಿ ಲೋಕವನ್ನು ಪಡೀತಾರೆ, ಹಾಗೆ ಚತುರ್ಮುಖ ಬ್ರಹ್ಮವನ್ನು ಲೋಕವನ್ನು ಪಡೀತಾರೆ ಅಂತ ಹೇಳಿದೆ. ಇನ್ನೊಂದು ಕಡೆ ಬೇರೆ ಏನೋ ಫಲ ಹೇಳಿದೆ. ಅಗ್ನಿಹೋತ್ರಕ್ಕೆ ಈ ಫಲವೂ ಹೇಳಲ್ಪಟ್ಟಿದೆ. ಪ್ರಾಜಾಪತ್ಯಂ ಬ್ರಾಹ್ಮಣಾನಾಂ, ಪ್ರಜಾಪತಿ ಲೋಕವೆಲ್ಲ ಬರುತ್ತೆ ಮೊದಲಾದ್ದು ಹೇಳಲ್ಪಟ್ಟಿದೆ. ಆದರೆ ಅಲ್ಲಿ ಒಬ್ಬ ಪರಮೈಕಾಂತಿ ಅಂತ ಆದವನು ನಿತ್ಯ ನೈಮಿತ್ತಿಕ ಕರ್ಮ ಅಂತ ತಿಳಿಸ್ಕೊಂಡು ಮಾಡಬೇಕು ಅದನ್ನು. ಕೆಲವು ಎಕ್ಸೆಪ್ಷನ್ಸ್ ಇದೆ, ಅತಿ ವೇದದಲ್ಲೂ ಕೂಡ ಹಾಗೆ ನಿತ್ಯ ನೈಮಿತ್ತಿಕ ಕರ್ಮಕ್ಕೂ ಕೆಲವು ಕಡೆ ಫಲ ಸ್ವಲ್ಪ ಹೇಳಿದೆ, ಒಂದು ಎರಡು ಕಡೆ, ಎಲ್ಲದರಲ್ಲಿಯೂ ಹೇಳಿಲ್ಲ. ಆದರೆ ಅಂತಹ ಕಡೆಯಲ್ಲಿಯೂ ಕೂಡ ಅವನು ಫಲದಲ್ಲಿ ಆಸೆ ಇಲ್ಲದೆ ನಿತ್ಯ ನೈಮಿತ್ತಿಕ ಕರ್ಮ ಅನ್ನೋ ದೃಷ್ಟಿಯಿಂದ ಮಾಡಬೇಕು. ಪರಮಾತ್ಮನ ಆರಾಧನೆಯೇ ಇದರ ಪ್ರಯೋಜನ ಅನ್ನೋ ದೃಷ್ಟಿಯಿಂದ ಮಾಡಬೇಕು. ಆದ್ದರಿಂದ ಬ್ರಹ್ಮೋಪಾಸನೆಯು ವರ್ಣಾಶ್ರಮ ಧರ್ಮಾನುಷ್ಠಾನವು ವಿರೋಧ ಅನ್ನೋದು ಪೂರ್ವ ಪಕ್ಷ. ಆದ್ದರಿಂದ ಇಲ್ಲಿ ಸಮಾಧಾನ ಏನು ಅಂದರೆ, ಪೂರ್ವಮೀಮಾಂಸೆಯಲ್ಲಿ ಇಂದ್ರ ಪದಕ್ಕೆ ಅಂದರೆ ಇಲ್ಲಿ
ಉಪಾಸನೆಗೆ ವರ್ಣಾಶ್ರಮ ಧರ್ಮಗಳು ಕೂಡ ಅಂಗ. ಅಂದರೆ ಹಿಂದೆ ಹೇಳಿದ ಶ್ಲೋಕಕ್ಕೆ ಅಲ್ಲಿಯೇ 31ನೇ ಶ್ಲೋಕದಲ್ಲಿ ಹೇಳಿದ್ದು ಹೇಗೆ ಸರಿಯಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿಯೂ ಕೂಡ ಅಂಗಾಂಗಿ ಭಾವವೇ. ಉಪಾಸನೆ ಅಂಗಿ, ವರ್ಣಾಶ್ರಮ ಧರ್ಮಗಳು ಅಂಗವಾಗುತ್ತೆ, ಒಬ್ಬ ಉಪಾಸಕನಿಗೆ ಅಂಗವಾಗುತ್ತೆ. ಪೂರ್ವಮೀಮಾಂಸೆಯಲ್ಲಿ ಇಂದ್ರ ಪದಕ್ಕೆ ಗಾರ್ಹಪತ್ಯಾಗ್ನಿ ಎಂದು ಹೇಳಿರುವ ಐಂದ್ರಿಯ ನ್ಯಾಯ, ಉತ್ತರ ಮೀಮಾಂಸೆಯಲ್ಲಿ ಮುಮುಕ್ಷು ದೃಷ್ಟಿಯಲ್ಲಿ ಎಲ್ಲಾ ಪದಗಳು ಸರ್ವಾಂತರ್ಯಾಮಿಯಾದ ಪರಮಾತ್ಮನನ್ನು ಬೋಧಿಸುತ್ತೆ ಅಂತ ಹೇಳುವ ಪ್ರತರ್ಧನ ವಿದ್ಯಾ ನ್ಯಾಯದಿಂದಲೂ ಇಂದ್ರಾದಿ ಪದಗಳು ಪರಮಾತ್ಮನನ್ನೇ ಬೋಧಿಸುತ್ತೆ. ಬ್ರಹ್ಮೋಪಾಸಕನ ದೃಷ್ಟಿಯಲ್ಲಿ ಅಗ್ನಿ ಎಂದರೆ ಅಗ್ನಿದೇವನ ಅಂತರ್ಯಾಮಿಯಾದ ಪರಮಾತ್ಮ, ಅವನೇ ಆಗ್ತಾನೆ. ಆದ್ದರಿಂದ ಪ್ರಪತ್ತಿ ಮಂತ್ರವೇ ಅಲ್ಲಿ ಹೇಳುವಾಗ ಅಗ್ನೇನ ಯತು ಪರಾರಾಯೇ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ಯುಯೋಧ್ಯಸ್ಮಜೂರಾಣಮೇನಃ ಭೂಯಿಷ್ಠಾಂತೇ ನಮ ಉಕ್ತಿಂ ವಿಧೇಮ ಅನ್ನುವಾಗ ನಮ ಉಕ್ತಿಂ ವಿಧೇಮ, ನಮ ಉಕ್ತಿಂ ಅದು ಪ್ರಪತ್ತಿಯನ್ನು ತಿಳಿಸುತ್ತೆ. ನಮ ಉಕ್ತಿ ಅಂತ ಹೇಳೋದು. ಅಗ್ನೇನಯ ಅಗ್ರಂ ನೈತಿ ಇತಿ ಅಗ್ನಿ ಪರಮಾತ್ಮನಿಗೆ ನೇರವಾಗಿ ಪ್ರಾರ್ಥನೆ ಅದೆಲ್ಲ. ಆದ್ದರಿಂದ ಅಗ್ನಿಯಾದಿ ಪೂಜೆ ಎಲ್ಲ ಪರಮಾತ್ಮನ ಪೂಜೆ ಆಗುತ್ತೆ. ನಾವು ಉಪಾಸನದಲ್ಲಿ ದಿನವೂ ಈ ಮಂತ್ರವನ್ನೆಲ್ಲ ಹೇಳ್ತೀವಿ, ಅಗ್ನೇನೇ ಸುಪತಾರಾಯ ಯಸ್ಮಾನ್ ಎಲ್ಲ. ಅಲ್ಲೆಲ್ಲ ಪರಮಾತ್ಮನನ್ನೇ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಹೇಳಬೇಕು ಅದನ್ನೆಲ್ಲ. ಬ್ರಹ್ಮೋಪಾಸಕರು ಅಲ್ಲದೆ ಇದ್ರೆ ಮಾತ್ರ ಅಗ್ನಿ ಪೂಜೆಯಾಗಿಯೇ ಆಗುತ್ತೆ, ಪರಮಾತ್ಮನ ಪೂಜೆ ಆಗೋದಿಲ್ಲ. ಇವರೆಲ್ಲ ಯಜಂತಿ ಅವಿಧಿಪೂರ್ವಕಂ ಅಂತ ಗೀತೆಯಲ್ಲಿ ಹೇಳಲ್ಪಟ್ಟಿದೆ. ವಿಧಿಪೂರ್ವಕವಾಗಿ ಯಾಗ ಮಾಡೋದಿಲ್ಲ, ಕರ್ಮಗಳನ್ನು ಮಾಡೋದಿಲ್ಲ. ಯಾಕೆ ಅಂದರೆ ಎಲ್ಲಕ್ಕೂ ಅಂತರ್ಯಾಮಿಯಾದ ಪರಮಾತ್ಮ ಅಂತ ಅವರು ತಿಳಿದಿಲ್ಲ. ಯಾರು ಹಾಗೆ ತಿಳಿದು ಮಾಡ್ತಾರೋ ಅವರು ವಿಧಿಪೂರ್ವಕವಾಗಿ ಮಾಡ್ತಾರೆ ಅಂತ ಅರ್ಥ, ಗೀತೆಯಲ್ಲಿ ಹೇಳಿರುವ ಹಾಗೆ. ಇಲ್ಲದೇ ಇದ್ರೂ ಪರಮಾತ್ಮನ್ನೇ ಅವರು ಆರಾಧಿಸಿರೋದು, ಆದರೆ ತಿಳಿಯದೆ ಮಾಡ್ತಾ ಇದ್ದಾರೆ. ಆದ್ದರಿಂದ ತೇಪಿ ಮಾಮೇವ ಯಜಂತಿ ಅವಿಧಿಪೂರ್ವಕಂ ಅಂತ ಕೃಷ್ಣ ಹೇಳಿರೋದು. ವಿಧಿಪೂರ್ವಕವಾಗಿ ಅಲ್ಲದೆ ನನ್ನನ್ನೇ ಇವ್ರ ಮೂಲಕ ಮಾಡ್ತಾರೆ, ಆದರೆ ಅವರನ್ನೇ ಆರಾಧಿಸ್ತೀವಿ ಅಂತ ತಿಳ್ಕೊಂಡಿರೋದ್ರಿಂದ ಅವರಿಗೆ ಪರಿಮಿತವಾದ ಫಲ ಬರುತ್ತೆ. ವಿಧಿಪೂರ್ವಕವಾಗಿ ಮಾಡಿದ್ರೆ ನನ್ನ ಆರಾಧನೆಯೇ ಆಗುತ್ತೆ ಅಂತ ಹೇಳಿರೋದು. ಆದ್ದರಿಂದ ಅವ್ರಿಗೆ ಆ ರೀತಿ ಜ್ಞಾನವಿಲ್ಲದೆ ಹೋದರೆ ಅಗ್ನಿ ಪೂಜೆ ಆಗುತ್ತೆ. ಆ ದೇವತೆಗಳನ್ನು ಆರಾಧಿಸ್ತಾರೆ. ದೇವತೆಗಳು ಪರಮ ಸತ್ಯವೇ, ಅವರೆಲ್ಲ ಪರಮಾತ್ಮನಿಂದ. ಇವರೆಲ್ಲ ಯಾವುದಾದ್ರೂ ಒಂದು ಕರ್ಮಗಳನ್ನು ಮಾಡಿ ವಿಶೇಷವಾಗಿ ಪರಮಾತ್ಮನ ಪ್ರೀತಿಯಿಂದ ಆಯಾ ಸ್ಥಾನಗಳನ್ನು ಪಡೆದುಕೊಂಡಿದ್ದಾರೆ, ಪದವಿಗಳನ್ನು. ಆದ್ದರಿಂದ ಅದನ್ನು ಪಡೆದುಕೊಂಡು ಅವರು ಆ ರೀತಿ ಅದನ್ನೆಲ್ಲ ಅನುಭವಿಸ್ತಾರೆ. ಅಲ್ಲಿ ಎಲ್ಲರೂ ಹವಿಸನ್ನು ಕೊಡೋದು ಮಾಡೋದು ಇದೆಲ್ಲ ಮಾಡ್ತಾರೆ. ದೇವತೆಗಳು ಅಲ್ಲಿ ಅದನ್ನೆಲ್ಲ ಅನುಭವಿಸ್ಕೊಂಡಿದ್ದಾರೆ. ಆದ್ದರಿಂದ ಅವರು ಕೂಡ ಇದ್ದಾರೆ, ದೇವತೆಗಳೆಲ್ಲ ಇದ್ದಾರೆ, ಅವರಿಗೂ ಶಕ್ತಿಗಳಿದೆ. ಆದರೆ ಅವರಿಗೆಲ್ಲ ಪರಿಮಿತವಾದ ಶಕ್ತಿ, ಮೋಕ್ಷ ಕೊಡೋ ಶಕ್ತಿ ಯಾರಿಗೂ ಇಲ್ಲ ಪರಮಾತ್ಮನನ್ನು ಬಿಟ್ಟು. ಆದ್ದರಿಂದ ಅವರಿಗೆ ಆಯಾ ದೇವತಾ ಪೂಜೆಯ ಫಲ ಮಾತ್ರ ಸಿಗುತ್ತೆ ಹೊರತು ಮೋಕ್ಷ ಸಿಗೋದಿಲ್ಲ. ಹೀಗೆ ವರ್ಣಾಶ್ರಮ ಧರ್ಮಗಳು ಅಧಿಕಾರಿ ಭೇದದಿಂದ ವಿನಿಯೋಗ ಪೃಥಕ್ತ್ವ ಹೇಳೋದು. ಇತರ ಫಲಕವೂ ಬ್ರಹ್ಮವಿದ್ಯಾ ಅಂಗವೂ ಆಗುವುದರಲ್ಲಿ ಅಭ್ಯಂತರವಿಲ್ಲ. ಇದು ವಿನಿಯೋಗ ಪೃಥಕ್ತ್ವ ನ್ಯಾಯ ಅಂತ ಪೂರ್ವಮೀಮಾಂಸಾ ನ್ಯಾಯವೇ. ಮತ್ತೆ ಜೈಮಿನಿಗಳು ನ್ಯಾಯಗಳು ತುಂಬ ಅನೇಕ ಕಡೆ, ಯಾಕೆಂದರೆ ಪೂರ್ವಕಾಂಡದಲ್ಲಿ ಬಹಳ ವಿಸ್ತಾರವಾದ ವಿಚಾರ ಮಾಡಿದ್ದಾರೆ. ಅಷ್ಟು ವೈವಿಧ್ಯ ಇದೆ ಮಂತ್ರಗಳಲ್ಲಿ. ಅಲ್ಲಿ ಅಷ್ಟು ಆಶಂಕೆಗಳು ಬರುತ್ತೆ. ಒಂದೊಂದು ಕರ್ಮಗಳು ಅನೇಕವಾಗಿದೆ. ಕರ್ಮಗಳಲ್ಲಿ ಉಪಯೋಗಿಸುವ ಮಂತ್ರಗಳಲ್ಲಿ ಅನೇಕ ಸಂದೇಹಗಳು ಬರುತ್ತೆ. ಯಾವುದು ನೇರವಾಗಿ ತಿಳಿಯೋದು ಕಷ್ಟ. ಅದಕ್ಕೆಲ್ಲ ನ್ಯಾಯಗಳಿಂದ ಒಂದಕ್ಕೊಂದಕ್ಕೆ ವಿರೋಧವಿಲ್ಲದ ಹಾಗೆ ಜೈಮಿನಿಗಳು ಸ್ಥಾಪನೆ ಮಾಡಿದ್ದಾರೆ. ಅದರಲ್ಲಿ ಅನೇಕ ನ್ಯಾಯಗಳಿದೆ. ಪೂರ್ವಮೀಮಾಂಸೆಗೆ ಅವರು ಜೈಮಿನಿಗಳು 12 ಅಧ್ಯಾಯ 3990 ಸೂತ್ರಗಳು ಏನೋ ಬರೆದರು. ಅದಕ್ಕೆ ಅಷ್ಟು ಸೂತ್ರಗಳು ಬೇಕಾಯಿತು. ಬಾದರಾಯಣರು ಕೇವಲ 545 ಸೂತ್ರಗಳಲ್ಲಿ ಮುಗಿಸ್ಬಿಟ್ರು ಉಪನಿಷತ್ತಿನ ಸಂದೇಹಗಳನ್ನೆಲ್ಲ. ಆದ್ದರಿಂದ ಪೂರ್ವಮೀಮಾಂಸೆಯಲ್ಲಿ ಎಷ್ಟೋ ವ್ಯಾಪಕವಾದದ್ದು ಅಂತ ತಿಳಿಯುತ್ತೆ ನಮಗೆ. ಅಷ್ಟು ಸಂದೇಹಗಳು ಬರೋಕ್ಕೆ ಅವಕಾಶವಿದೆ. ಅದನ್ನೆಲ್ಲ ಅವರು ನ್ಯಾಯಗಳಿಂದ ಸ್ಥಾಪನೆ ಮಾಡಿದ್ದಾರೆ. ಆ ನ್ಯಾಯಗಳನ್ನು ಎಲ್ಲರೂ ಒಪ್ಕೊಳ್ತಾರೆ. ಅದನ್ನೆಲ್ಲ ನ್ಯಾಯಗಳನ್ನು ಬ್ರಹ್ಮಸೂತ್ರದಲ್ಲಿಯೂ ಉಪಯೋಗಿಸ್ತಾರೆ, ಬಾದರಾಯಣರೇ ಉಪಯೋಗಿಸ್ತಾರೆ ಅನೇಕ ಕಡೆ. ಅದರಿಂದ ಈ ಶ್ಲೋಕದಲ್ಲಿ ಈಗ ವರ್ಣಾಶ್ರಮ ಧರ್ಮಗಳನ್ನು ಪರಮೈಕಾಂತಿ ಅನುಷ್ಠಾನ ಮಾಡುವಾಗ ಎಲ್ಲ ಸರ್ವಾಂತರ್ಯಾಮಿಯಾದ ಪರಮಾತ್ಮನನ್ನೇ ದೃಷ್ಟಿಯಲ್ಲಿ ಇಟ್ಟುಕೊಂಡು ಮಾಡೋದ್ರದ್ದೇ ಯಾವ ವಿರೋಧವೂ ಇಲ್ಲ ಅನ್ನೋದನ್ನು ಇಲ್ಲಿ ಸ್ಥಾಪನೆ ಮಾಡೋದು. ಆದ್ದರಿಂದ ಅದನ್ನು ಬಿಡೋ ಹಾಗಿಲ್ಲ.
ವರ್ಣಾಶ್ರಮ ಧರ್ಮಗಳನ್ನು ಬಿಡೋ ಹಾಗಿಲ್ಲ. ವಿಹಿತವಾದ್ದರಿಂದ ಆಚರಣೆ ಮಾಡಲೇಬೇಕು. ಅದರಿಂದ ಯಾವ ವಿರೋಧವೂ ಇಲ್ಲ. ಉಪಾಸನೆಗೆ ವಿರೋಧವಿಲ್ಲ. ಉಪಾಸನೆಗೆ ಅಂಗವಾಗುತ್ತೆ ಅದು. ಅದನ್ನು ತಿಳಿಸಿದ್ರು. ಅದನ್ನೇ ಸಂಸ್ಕೃತದಲ್ಲಿ ಸ್ವಲ್ಪ ಪೂರ್ವಮೀಮಾಂಸಾ ಇದರಲ್ಲಿ ಹೇಳಿರುವ ಇಂದ್ರಿಯ ನ್ಯಾಯ ಮೊದಲಾದನ್ನೆಲ್ಲ ಇನ್ನೊಂದು ಸ್ವಲ್ಪ ವಿವರಿಸ್ತಾರೆ ಸಂಸ್ಕೃತದಲ್ಲಿ ವ್ಯಾಖ್ಯಾನದಲ್ಲಿ. ಬ್ರಹ್ಮಣಿ ಏಕಾಂತ್ಯ ಭಾಜಾಂ ಅಂತ ಹೇಳಿ, ಆಸ್ತಿಕೇಶು ಏವ ನಿರುಪಪದ ಧರ್ಮಪದವಾಚ್ಯಾನಾಂ ವರ್ಣಾಶ್ರಮ ಧರ್ಮಾಣಾಂ ಮೋಕ್ಷ ವಿರೋಧಿತ್ವ ಮನ್ಯಮಾನೋ ದ್ವೌಸ್ತಃ ಅಂತ ಹೇಳಿದ್ರು. ಬರೀ ಧರ್ಮ ಅಂತ ಹೇಳೋದು, ವೇದೋಕಿಲೋ ಧರ್ಮ ಮೂಲ ಅಂತ ಹೇಳೋದು, ಒಪ್ಪದವಿಲ್ಲದೆ ಹೇಳುವಂತಹದ್ದು. ಧರ್ಮ ಅಂತ ಹೇಳೋದು ಎಲ್ಲ ಎಲ್ಲ ಧರ್ಮವೂ ಸೇರಿಬಿಡುತ್ತೆ, ಎಲ್ಲ ಕರ್ಮಗಳು ಸೇರಿಬಿಡುತ್ತೆ ಅದರಲ್ಲಿ. ಧರ್ಮ ಅಂತ ಹೇಳಿದ್ರೆ ವೇದೋಕಿಲೋ ಧರ್ಮ ಮೂಲಂ, ಧರ್ಮಶಾಸ್ತ್ರ ಅಂತ ಹೇಳೋದು. ಧರ್ಮ ಸೂತ್ರಗಳು, ಪೂರ್ವಮೀಮಾಂಸಾ ಸೂತ್ರಗಳು ಅಂತ ಹೇಳುವಾಗ ಧರ್ಮ ಜಿಜ್ಞಾಸ ಅಂತಾನೆ ಆರಂಭಿಸುತ್ತೆ. ಅಥಾತೋ ಧರ್ಮ ಜಿಜ್ಞಾಸ. ಬ್ರಹ್ಮಸೂತ್ರಗಳು ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಆರಂಭಿಸುತ್ತೆ. ಅದರಲ್ಲಿ ಎಲ್ಲರೂ ಕೂಡ ಆಸ್ತಿಕರೇ. ಅವರೆಲ್ಲ ಆಸ್ತಿಕರೇ, ವೇದದಲ್ಲಿ ನಂಬಿಕೆ ಉಳ್ಳವರು, ವೇದದ ಪ್ರಾಮಾಣ್ಯವನ್ನು ಪೂರ್ಣವಾಗಿ ಒಪ್ಪುವಂಥವರು. ಅವರಲ್ಲಿಯೇ ವರ್ಣಾಶ್ರಮ ಧರ್ಮಗಳಲ್ಲಿ ಮೋಕ್ಷಕ್ಕೆ ವಿರೋಧಿ ಆಗುತ್ತೆ ಅಂತ ತಿಳಿಯೋರು ಕೆಲವರು ಇದ್ದಾರೆ ಅಂತ ಹೇಳಿದ್ರು. ವೇದಾಂತಿಗಳಲ್ಲಿಯೂ ಇದೆ ಈ ಮತಭೇದ. ಬ್ರಹ್ಮ ವಿವರ್ತವಾದಿ ವೀರ ವೈಷ್ಣವಶ್ಚ ಅಂತ ಹೇಳಿದ್ರು. ಎರಡು ಮತಗಳನ್ನ ಇಲ್ಲಿ ಹೇಳ್ತಾರೆ ಇವರು. ತಯೋಹೋ ಬ್ರಹ್ಮವಿವರ್ತ್ಯವಾದಿ ಮತಂ ತತ್ ಸಿದ್ಧಾಂತ ನಿರಸನಾದೇವ ನಿರಸ್ತ ಪ್ರಾಯಂ. ಬ್ರಹ್ಮವಿವರ್ತವಾದಿಗಳು ಅದ್ವೈತಿಗಳು ಬ್ರಹ್ಮ ಎಲ್ಲವೂ ವಿವರ್ತ ಅಂತ ಹೇಳಿದ್ರು. ಬ್ರಹ್ಮ ಪರಿಣಾಮವಾದವನ್ನು ಒಪ್ಕೊಳ್ಳಿಲ್ಲ. ನಾವು ಬ್ರಹ್ಮ ಪರಿಣಾಮವಾದವನ್ನೇ ಹೇಳ್ತೇವೆ. ಜಗತ್ ಸೃಷ್ಟಿ ಆಗಿರೋದು ಬ್ರಹ್ಮನ ಪರಿಣಾಮದಿಂದ. ಪರಿಣಾಮಾತ್ ಅಂತಾನೆ ಸೂತ್ರ ಬಾದರಾಯಣರು ಹೇಳಿರೋದು. ಆದರೆ ಪರಿಣಾಮ ಬ್ರಹ್ಮನ ಸ್ವರೂಪದಲ್ಲಿಯೋ ಸ್ವಭಾವದಲ್ಲಿಯೋ ಅಲ್ಲ, ಅವನ ಅಪೃಥಕ್ ಸಿದ್ಧವಾದ ಶರೀರವಾಗಿರುವ ಚೇತನಾಚೇತನಗಳಲ್ಲಿ ಆಗಿ ಪರಿಣಾಮವಾಗಿ ಜಗತ್ ಸೃಷ್ಟಿ ಆಗುತ್ತೆ ಸ್ಥೂಲ ರೂಪಕ್ಕೆ ಬಂದು ಅಂತ ಹೇಳಿದ್ವಿ. ಅದಕ್ಕೆ ಅದ್ವೈತಿಗಳು ಹೇಳುವಾಗ ಇದೆಲ್ಲ ಕೂಡ ವಿವರ್ತ, ಬರೀ ತೋರಿಕೆ ಅಷ್ಟೇ, ಇದು ಸತ್ಯವಲ್ಲ ಅಂತ ಹೇಳಿದ್ರು. ಅದರಲ್ಲಿ ಅಧ್ಯಸ್ಥವಾಗಿದೆ ಹೊರತು ಸತ್ಯವಾಗಿಲ್ಲ ಇದೆಲ್ಲ ಅಂತ ಹೇಳಿದ್ರು. ಅವರು ವಿವರ್ತವಾದಿಗಳು ಅಂತ ಹೆಸರು. ಅದರಲ್ಲಿ ಅವಿಶಿಷ್ಟಮಪಿ ನಿರಸ್ತಃ ಅನುಪದಂ. ಮಧ್ಯೆ ಕೇವಲ ಪಾಂಚರಾತ್ರಿಕಾ ವೀರವೈಷ್ಣವರು ಅಂದರೆ ಯಾರು ಇವ್ರು ಹೇಳ್ತಾರೆ ಆಗಮಿಕರು ಅಂತ ಹೇಳಿ. ಅದರಲ್ಲಿ ಪಾಂಚರಾತ್ರ ಆಗಮವನ್ನು ಕೆಲವರು ಅದನ್ನು ಅನುಸರಿಸ್ತಾರೆ. ಅವರು ಕೇಚನ, ಕೆಲವರು ಅಷ್ಟೇ, ಎಲ್ಲರೂ ಇಲ್ಲ. ಆತ್ಮಾನಂ ವಿಷ್ಣುವೈಕಾಂತಿನಂ ಮನ್ಯಮಾನಃ, ವಿಷ್ಣುವಿನಲ್ಲಿಯೇ ಏಕಾಂತಿಗಳು ಅಂತ ಯಾರು ತಿಳಿತಾರೋ ಕೆಲವರು, ಕೇಚನ ಅಂದರು, ಅದರಲ್ಲಿಯೂ ಒಂದು ಏಕದೇಶ. ವರ್ಣಾಶ್ರಮ ಧರ್ಮಾಣಾಂ ನಾನಾ ದೇವತಾ ಆರಾಧನಾ ಗರ್ಭತ್ವಾತ್ ವಿಷ್ಣುವೈಕಾಂತ ಭಕ್ತಸ್ಯ ಸ್ವರೂಪ ವಿರೋಧಿತ್ವ ಮನ್ಯಂತೆ. ಸ್ವರೂಪಕ್ಕೆ ವಿರುದ್ಧವಾಯಿತಿದು ಅಂತ ತಿಳಿತಾರೆ ಕೆಲವರು. ಸರ್ವಧರ್ಮಾನ್ ಪರಿತ್ಯಜ್ಯ ಇತ್ಯತ್ರ ಚ ಭಾಷ್ಯಾನುಕ್ತೋಪಿ ವರ್ಣಾಶ್ರಮ ಧರ್ಮಾಣಾಂ ಸ್ವರೂಪತಯೇವ ತ್ಯಾಗಃ ವಿವಕ್ಷಿತಃ ಸಂಕೋಚೆ ಮಾನಾಭಾವಾದಿತಿ ವದಂತಿ. ಇದು ಕೆಲವರು ನಮ್ಮಲ್ಲಿಯೂ ಹೇಳ್ತಾರೆ. ಅದರಲ್ಲಿಯೂ ಏಕದೇಶಿಗಳ ಮತ. ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ ಹೇಳುವಾಗ ಅದರಲ್ಲಿ ವರ್ಣಾಶ್ರಮ ಧರ್ಮಗಳನ್ನು ಬಿಟ್ಟು ಬಿಡಬೇಕು, ಸ್ವರೂಪ ತ್ಯಾಗ, ಕರ್ಮವನ್ನೇ ಮಾಡಬಾರ್ದು ಅಂತ ಹೇಳುವಂಥ ಪಕ್ಷ. ನಾವು ಹೇಳೋದು ಸ್ವರೂಪ ತ್ಯಾಗವಲ್ಲ, ಫಲತ್ಯಾಗ ಅಷ್ಟೇ. ಸ್ವರೂಪ ತ್ಯಾಗವಿಲ್ಲ. ಕರ್ಮವನ್ನು ಮಾಡಬೇಕು, ಫಲವನ್ನು ಬಿಡಬೇಕು, ಆಸೆ ಇಟ್ಕೋಬಾರ್ದು. ಆದರೆ ಕರ್ಮವನ್ನೇ ಬಿಟ್ಟರೆ ಅದು ಸ್ವರೂಪ ತ್ಯಾಗ ಅಂತ ಹೇಳಲ್ಪಡುತ್ತೆ. ಯಾಕೆ ಅಂದರೆ ಸರ್ವಧರ್ಮ ಸರ್ವ ಶಬ್ದಕ್ಕೆ ಪೂರ್ಣವಾಗಿ ಅರ್ಥ ಮಾಡಬೇಕು ಅಂತ ಹೇಳಿ ಕೆಲವರು ಆ ರೀತಿ ಅಭಿಪ್ರಾಯ ಪಡ್ತಾರೆ. ಅದನ್ನ ಇಲ್ಲಿ ನಿರಾಕರಣೆ ಮಾಡ್ತಾರೆ ಸ್ವಾಮಿ ದೇಶಿಕರು. ಬ್ರಹ್ಮಣಿ ಅಂತ ಹೇಳಿಬಿಟ್ಟು ಬ್ರಹ್ಮಣ್ಯೈಕಾಂತ್ಯ ಭಾಜಾಂ. ಮೋಕ್ಷ ಧರ್ಮ ಅನ್ನೋದು ಮಹಾಭಾರತದಲ್ಲಿ ಬರುವಂತಹದ್ದು. ಶಾಂತಿ ಪರ್ವದಲ್ಲಿ ಬರುವಂತಹ ಒಂದು ಭಾಗ. ಅದರಲ್ಲಿ ಶ್ರೀಮತಃ ಮಹಾಭಾರತಸ್ಯ ಶಾಂತಿ ಪರ್ವ ಅಂತರ್ಗತೆ ಮೋಕ್ಷ ಧರ್ಮ ಪ್ರಕರಣೆ ಪಾಂಚರಾತ್ರ ಸಮ್ಮತ ವೈಷ್ಣವ ಧರ್ಮ ನಿರೂಪಣ ಪ್ರಸಂಗೆ. ಪಾಂಚರಾತ್ರದಲ್ಲಿ
ನಿರೂಪಿಸಲ್ಪಟ್ಟ ವೈಷ್ಣವ ಧರ್ಮವನ್ನು ಹೇಳುವಾಗ ಬ್ರಹ್ಮಣಿ ಐಕಾಂತ್ಯ ಭಾಜಾಂ ಬ್ರಹ್ಮಪದವಾಚ್ಯೆ ಶ್ರೀ ವಿಷ್ಣು ಐಕಾಂತ್ಯ ಭಾಜಾಂ ಏಕನಿಷ್ಠಾವತಾಂ ಅಪವರ್ಗ ಮುಹುಹು ಪುನಃ ಪುನಃ ಅನುಪತಿತ. ಅಲ್ಲಿ ವಿಷ್ಣುವಿನಲ್ಲಿ ಐಕಾಂತ್ಯವನ್ನು ಉಳ್ಳವರಿಗೆ ಮೋಕ್ಷ ಅಂತ ಅನೇಕ ಬಾರಿ ಹೇಳಲ್ಪಟ್ಟಿದೆ. ಆದ್ದರಿಂದ ನಾನಾಮರೇಜ್ಯ ವಿಷ್ಣು ವ್ಯತಿರಿಕ್ತ ಅಗ್ನಿಯಿಂದ್ರಾದಿ ನಾನಾ ದೇವತಾ ಪೂಜನಂ ಪರಭಕ್ತಿ ಅಂಗಂ ನ ಭವತಿ ಮೋಕ್ಷ ಸಾಧನಭೂತಾಯ ಪರಭಕ್ತೆಯ ಅಂಗಂ ನ ಭವಿತುಮರ್ಹತಿ. ಅದು ಅಂಗವಾಗಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂದರೆ ಇದು ಪಾರಮೈಕಾಂತ್ಯಕ್ಕೆ ವಿರುದ್ಧವಾಯಿತು, ಮೋಕ್ಷ ಬರೋದಿಲ್ಲ ಹಾಗೆ ಮಾಡಿದ್ರೆ ಅಂತ ಹೇಳ್ತಾರೆ. ಅತಶ್ಚ ಕರ್ಮಾಂಗಕಾ ಜ್ಞಾನಾತ್ ಮೋಕ್ಷ ಇತ್ಯತ್ರ ಕರ್ಮಣಿ ವರ್ಣಾಶ್ರಮ ಧರ್ಮ ವಿವಕ್ಷಿತ. ಉಪಾಸನೆಗೆ ಕೆಲವು ಕರ್ಮ ಹೇಳಿರ್ಬೋದು. ಈಗ ನಚಿಕೇತ ವಿದ್ಯೆಯಲ್ಲಿ ನಾಚಿಕೇತ ಅಗ್ನಿ ಅಂತ ಹೇಳಿದೆ. ನಾಚಿಕೇತ ಅಗ್ನಿ ಅನ್ನೋದು ನಚಿಕೇತ ಉಪಾಸನೆಯಲ್ಲಿ ಹೇಳಿರುವಂತಹ ಉಪಾಸನೆಗೆ ಅಂಗವಾದ ಕರ್ಮ. ಅದು ಬೇಕಾದ್ರೆ ಮಾಡ್ಕೊಳ್ಳಿ, ವರ್ಣಾಶ್ರಮ ಧರ್ಮ ಮಾಡೋ ಹೋಗಿಲ್ಲ ಅಂತ ಹೇಳೋರು ಇದ್ದಾರೆ. ಯಾಕೆ ಅಂದರೆ ಅದು ಅಂಗವಾಗಿ ಉಪಾಸನೆಯಲ್ಲಿ ವಿಹಿತವಾಗಿದೆ, ಆದ್ದರಿಂದ ಅದು ಮಾಡಬಹುದು. ಆದರೆ ವರ್ಣಾಶ್ರಮ ಧರ್ಮದಲ್ಲಿ ಬೇರೆ ದೇವತೆಗಳೆಲ್ಲ ಬರ್ತಾರೆ, ಪಾರಮೈಕಾಂತ್ಯ ಹೋಗ್ಬಿಡುತ್ತೆ. ವರ್ಣಾಶ್ರಮ ಧರ್ಮ ಅಂಗವಾಗಕ್ಕೆ ಸಾಧ್ಯವಿಲ್ಲ ಉಪಾಸನೆಗೆ, ಹೀಗೆ ಹೇಳುವರು ಇದ್ದಾರೆ ಅದರಲ್ಲಿ. ಆದ್ದರಿಂದ ಇತ್ಯರ್ಥ ಕರ್ಮಣಿ ನ ವರ್ಣಾಶ್ರಮ ಧರ್ಮ ವಿವಕ್ಷಿತಾ. ಜ್ಞಾನಕ್ಕೆ ಕರ್ಮ ಅಂಗ ಅಂತ ಹೇಳುವಾಗ ವರ್ಣಾಶ್ರಮ ಧರ್ಮವನ್ನು ಬಿಟ್ಟ ಕರ್ಮ ಅಂತ ಅರ್ಥ ಮಾಡ್ಕೊಳ್ಬೇಕಲ್ಲಿ ಅಂತ ಹೇಳ್ತಾರೆ. ಕಿಂತು ಪಾಂಚರಾತ್ರಾದಿ ವೈಷ್ಣವ ಶಾಸ್ತ್ರೋಕ್ತ ಇವ ಧರ್ಮ ವಿವಕ್ಷಿತಾ. ಅಲ್ಲಿ ಹೇಳುವ ವೈಷ್ಣವ ಧರ್ಮಗಳು ಯಾವುದಿದೆಯೋ ಅದನ್ನು ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅವರು. ಅದಕ್ಕೆ ಇಲ್ಲಿ ವಿವರಿಸ್ತಾರೆ ಅದನ್ನ. ಭಾರತೀಯಾನಾಂ ಪರಮಂ ಪ್ರಮಾಣಂ ವೇದಾಹ, ಇದ್ರಲ್ಲಿ ಸ್ವಲ್ಪ ವಿವರಿಸ್ತಾರೆ ಇಲ್ಲಿ. ವೇದಾಹ ಸರ್ವೇಪಿ ವಿಷ್ಣು ಪಾರಮ್ಯ ಪರಾಹ. ವಿಷ್ಣು ಪೂರ್ಣವಾಗಿ ವಿಷ್ಣು ಪಾರಮ್ಯವನ್ನು ತಿಳಿಸೋದೆ. ಅದರಿಂದ ವಿಷ್ಣವೇ ನಮಃ ವೇದಾಂತ ಸಾರದಲ್ಲಿ ಮಂಗಳ ಶ್ಲೋಕದಲ್ಲಿ ವೇದಾರ್ಥ ಸಂಗ್ರಹದಲ್ಲಿ ಹೇಳುವಾಗ ನಿರ್ಮಲಾನಂತ ನಿಧಯೇ ವಿಷ್ಣವೇ ನಮಃ ಅಂತ ಹೇಳಿದ್ರು. ವಿಷ್ಣು ಅನ್ನುವ ನಾಮಧೇಯವನ್ನೇ ಹೇಳ್ತಾರೆ. ಎಲ್ಲವೂ ವಿಷ್ಣು ಪರವಾಗಿಯೇ ಪಾರಮ್ಯವನ್ನೇ ತಿಳಿಸೋದು. ವೇದೈಶ್ಚ ಸರ್ವೈ ಅಹಮೇವ ವೇದ್ಯ ಅನ್ನೋದು ಕೃಷ್ಣನ ಮಾತು. ವೇದೈಶ್ಚ ಸರ್ವೈರಹಮೇವ ವೇದ್ಯ ಅಯಮರ್ಥ ಅವನಂತ ಸರೆ ವಿಸ್ತರೇಣ ವಿಚಾರ್ಯತೆ. ಇದು ನಾಯಕ ಸರದಲ್ಲಿ ಬರುತ್ತೆ, ಮುಂದೆ ಪೂರ್ಣವಾಗಿ ಅದುವೇ ಬರೋದು ಮುಂದಿನ ಸರದಲ್ಲಿ. ವೇದಾದ ಅನಂತರಂ ಅವತೀರ್ಣಾ ಇತಿಹಾಸ ಪುರಾಣಾನಿ ಆಗಮಾಶ್ಚ. ಆಗಮಗಳು ಅಂತ ಅದರಂತೆಯೇ ಆಗಮಗಳಿಗೆ ನಾವು ವೇದಕ್ಕೆ ಸಮಾನವಾದ ಪ್ರಾಮಾಣ್ಯವನ್ನೇ ಹೇಳ್ತೀವಿ. ಆದರೂ ಅದು ಬೇಗ ಆದಮೇಲೆ ಬಂದಿದೆ, ಪರಮಾತ್ಮನಿಂದ ಪ್ರೋಕ್ತವಾದದು. ಪಂಚರಾತ್ರಸ್ಯ ಕೃಷ್ಣಸ್ಯ ವಕ್ತ ನಾರಾಯಣ ಸ್ವಯಂ ಅಂತ ಹೇಳಲ್ಪಟ್ಟಿದೆ. ಇತಿಹಾಸವು ಸರ್ವಪ್ರಸಿದ್ಧವು ಶ್ರೀಮದ್ ರಾಮಾಯಣಂ ಶ್ರೀಮದ್ ಮಹಾಭಾರತಂ ಚ ದ್ವಯಮಪಿ ವಿಷ್ಣು ಪಾರಮ್ಯ ಪರಮೇವ. ಪಾಂಚರಾತ್ರಂ ತು ವೈಷ್ಣವಾನಾಂ ಪರಮಂ ಪ್ರಮಾಣಂ. ಆಗಮೇಶು ಚ ಬ್ರಹ್ಮಾಂಡಂ ಶಿತಿಕಂಠಂಚ ಯಾಶ್ಚ ಅನ್ಯಾ ದೇವತಾಃ ಸ್ಮೃತಾಃ ಪ್ರತಿಬುದ್ಧಾನ ಸೇವಂತೆ ಯಸ್ಮಾತ್ ಪರಿಮಿತಂ ಫಲಂ. ಮೋಕ್ಷ ಧರ್ಮದಲ್ಲಿ ಹೇಳಿರೋದು ವಿಷ್ಣು ಭಕ್ತಿಗೆ ಪ್ರತಿಬುದ್ಧಾಹ ಅಂದರೆ ಮೋಕ್ಷ ಭಾಗ್, ಪ್ರತಿಬುದ್ಧಸ್ತು ಮೋಕ್ಷ ಭಾಗ್, ಮುಮುಕ್ಷು ಆದವನು ಅವನು ಅವ್ರನ್ನ ಆರಾಧಿಸೋದಿಲ್ಲ. ಬ್ರಹ್ಮನನ್ನ, ಚತುರ್ಮುಖ ಬ್ರಹ್ಮನನ್ನಾಗಲಿ ರುದ್ರನನ್ನಾಗಲಿ ಬೇರೆ ದೇವತೆಗಳನ್ನಾಗಲಿ ಯಾರ್ಯಾರು ಹೇಳಲ್ಪಟ್ಟಿದ್ದಾರೋ ಯಾಶ್ಚ ಅನ್ಯ ದೇವತಾಃ ಸ್ಮೃತಾಃ ಪ್ರತಿಬುದ್ಧಾಹ ಮುಮುಕ್ಷು ಆದವರು ನ ಸೇವಂತೆ. ಯಾಕೆ ಅಂದರೆ ಯಸ್ಮಾತ್ ಪರಿಮಿತಂ ಫಲಂ, ಪರಿಮಿತವಾದ ಫಲ, ಮೋಕ್ಷ ಸಿಗೋದಿಲ್ಲ ಅವರಿಗೆ. ಪ್ರತಿಬುದ್ಧನಾದರೂ ಮೋಕ್ಷವೇ ಬೇಕು ಅಂತ ಇರೋವನು, ಅವನಿಗೆ ಇವರ ಆರಾಧನೆಯಿಂದ ಫಲ ಸಿಗೋದಿಲ್ಲ, ಪರಿಮಿತವಾದ ಫಲವೇ ಸಿಗುತ್ತೆ. ಅದರಿಂದ ಅವರು ಅದನ್ನು ಆರಾಧಿಸೋದಿಲ್ಲ ಆ ದೇವತೆಗಳನ್ನು. ಇತಿ ವಿಷ್ಣು ಭಕ್ತಾನಾಂ ಪ್ರತಿಬುದ್ಧತ್ವಂ ಅತಃ ಏವ ಇತರ ದೇವತಾ ಭಕ್ತಾನಾಂ ಅಪ್ರತಿಬುದ್ಧತ್ವಂಚ ಪ್ರತಿಪಾದಿತಂ. ವಿಷ್ಣು ಭಕ್ತರೇ ಪ್ರತಿಬುದ್ಧರು ಅಂತ. ಅತಏವ ಶ್ವಪಚೋಪಿ ಮಹೀಪಾಲ ವಿಷ್ಣು ಭಕ್ತೋ ದ್ವಿಜಾಧಿಕ. ವಿಷ್ಣು ಭಕ್ತಿ ವಿಹೀನಸ್ತು ವಿಪ್ರೋ ಅಪಿ ಶ್ವಪಚಾಧಮಃ. ಇದೆಲ್ಲ ಪಾಂಚರಾತ್ರಲ್ಲಿ ಹೇಳಿರುವ ಒಂದು ವಾಕ್ಯ ಹೇಳಿದ್ರು. ಶ್ವಪಚ ನಾಯಿ ಮಾಂಸ ತಿನ್ನುವಂಥವನು ಅಂತ ಅರ್ಥ. ಅವನು ಅವನು ವಿಷ್ಣು ಭಕ್ತ ಆಗಿಬಿಟ್ರೆ ಅವನು ಬ್ರಾಹ್ಮಣಿಗಿಂತ ಶ್ರೇಷ್ಠ ಅಂತ ಹೇಳಲ್ಪಟ್ಟಿದೆ. ವಿಷ್ಣು ಭಕ್ತಿ ಇಲ್ಲದೆ ಇರೋವನು ಮಹಾಬ್ರಾಹ್ಮಣನಾಗಿದ್ದರೂ ಅವನು ಅಧಮನಾಗ್ತಾನೆ. ಈ ರೀತಿ ವಿಷ್ಣು ಭಕ್ತಿಯನ್ನು ಅಲ್ಲಿ
ವಿಶೇಷವಾಗಿ ಕೊಂಡಾಡಲ್ಪಟ್ಟಿದೆ. ಅದು ಬಹುಭಿಃ ಪ್ರಮಾಣೈಃ ವೈಷ್ಣವತ್ವಸ್ಯ ಬ್ರಾಹ್ಮಣ್ಯಾಪೇಕ್ಷೆಯಾಪಿ ಉತ್ಕೃಷ್ಟತ್ವಂ ಪ್ರತಿಪಾದಿತಂ. ಅತಯೇವ ವೈದಿಕೇಭ್ಯಃ ವರ್ಣಾಶ್ರಮಧರ್ಮೇಭ್ಯಃ ಆಗಮಪ್ರೋಕ್ತ ವೈಷ್ಣವಧರ್ಮ ಏವ ಶ್ರೇಷ್ಠಾಃ ಅಂತ ಹೇಳಿದ್ರು. ಇದೆಲ್ಲ ಸ್ವಲ್ಪ ಸೂಕ್ಷ್ಮವಾದ ವಿಚಾರ. ಇದೆಲ್ಲ ಭಗವದ್ಗೀತೆಯಲ್ಲಿ ಸ್ವಾಮಿ ದೇಶಿಕನ್ ತಾತ್ಪರ್ಯ ಚಂದ್ರಿಕೆಯಲ್ಲಿ ಅನೇಕ ಕಡೆ ವಿಸ್ತಾರವಾಗಿ ವಿಚಾರ ಮಾಡ್ತಾರೆ ಇದೆಲ್ಲ. ಯೇ ತೇ ಚ ಭಕ್ತಾಃ ಚತುರ್ವಿಧಾಃ, ಭಕ್ತರು ಕೂಡ 4 ವಿಧವಾಗಿದ್ದಾರೆ. ಆರ್ತಃ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನಿ. ಆರ್ತಃ ಅಂದರೆ ದುಃಖ ಪೀಡಿತಃ ತತ್ಪರಿಹಾರಾಪೇಕ್ಷಿ. ಅರ್ಥಾರ್ಥಿ ನೂತನ ಫಲಾಪೇಕ್ಷಿ. ಜಿಜ್ಞಾಸು ಆತ್ಮಸ್ವರೂಪ ಆಪ್ತೀಚ್ಛಃ, ಅದು ಆತ್ಮಸ್ವರೂಪವೇ ಬೇಕು, ಪ್ರಕೃತಿಯುಕ್ತವಾದ ಆತ್ಮ ಸಾಕ್ಷಾತ್ಕಾರವನ್ನು ಇಚ್ಛೆ ಪಡುವವನು. ಜ್ಞಾನಿ ಪರಮಾತ್ಮನಿ ನಿರತಿಶಯ ಪ್ರೇಮವಾನ್, ಪರಮಾತ್ಮನನ್ನೇ ಅಪ್ರೀತಿಸುವಂತಹವನು. ಆದ್ಯ ತ್ರಯ ಏಕಾಂತಿನಃ, ಚತುರ್ಥಿಸ್ತು ಪರಮ ಏಕಾಂತಿ. 3 ಜನರು ಏಕಾಂತಿಗಳು. ಯಾಕೆಂದ್ರೆ ಪರಮಾತ್ಮನನ್ನೇ ಆಶ್ರಯಿಸಿದ್ದಾರೆ ಎಲ್ಲ ಫಲಗಳಿಗೂ. ಅವನೇ ಏಕಾಂತವಾಗಿ ಪರಮಾತ್ಮನನ್ನು ಆಶ್ರಯಿಸಿದ್ದಾರೆ. ಆದರೆ ಬೇರೆ ಫಲಗಳನ್ನು ಕೇಳಿದ್ರು. ಜ್ಞಾನಿಯಾದವನು ಬೇರೆ ಫಲವನ್ನೆಲ್ಲ ಬಿಟ್ಟು ಪರಮಾತ್ಮನನ್ನೇ ಕೇಳುವುದರಿಂದ ಪರಮ ಏಕಾಂತಿ ಅಂತ ಹೇಳಲ್ಪಟ್ಟಿದೆ. ಏಕಾಂತಿ ಏಕದೇವತಾನಿಷ್ಠಃ ಅಥಾಪಿ ತದೈವನ ಮುಮುಕ್ಷುಃ. ಯಥಾ ಬಾಲಾಃ ಸ್ವಾಭಿಮತಂ ಬಲಂ ಸ್ವಪಿತುಃ ಸಕಾಶಾತ್ ಪ್ರಾಪ್ನುವಂತಿ. ಯಥಾ ವಾಸತಿ ಸ್ವಾಭಿಮತಂ ವಸ್ತ್ರ ಆಭರಣಾದಿಕಂ ಸ್ವಪತ್ಯುಃ ಸಕಾಶಾದೇವ ಪ್ರಾಪ್ನೋತಿ ನತು ಅನ್ಯಪುರುಷಾತ್. ತಥಾ ವರ್ತಮಾನಃ ಏಕಾಂತಿನಃ. ಒಬ್ಬರಲ್ಲಿಯೇ ನಿಷ್ಠೆ ಉಳ್ಳವರು ಏಕಾಂತಿಗಳು. ಪರಮ ಏಕಾಂತಿನಸ್ತು ಪ್ರೌಢಾಃ ಪರಮಾತ್ಮ ಪ್ರಾಪ್ತಿ ಮಾತ್ರ ಇಚ್ಛವಃ. ಇದೆಲ್ಲ ಸ್ಪಷ್ಟವಾಗಿದೆ. ಜ್ಞಾನೀತು ಪರಮ ಏಕಾಂತಿ ತದಾಯತ್ತ ಆತ್ಮಜೀವನ. ಗೀತಾರ್ಥ ಸಂಗ್ರಹದಲ್ಲಿ ಹೇಳ್ತಾರೆ, ತತ್ ಸಂಶ್ಲೇಷ ವಿಯೋಗೈಕ ಸುಖ ದುಃಖ ತದೇಕಧೀಹಿ. ಸುಖ ದುಃಖ ತದೇಕಧೀಹಿ. ಅವನ ಸಂಶ್ಲೇಷವೇ ಸುಖ, ಅವನ ವಿಯೋಗವೇ ದುಃಖ. ಅವನಲ್ಲಿಯೇ ಏಕರೂಪವಾಗಿ ಮನಸ್ಸನ್ನು ಇಟ್ಟಿರುವವನು ತದೇಕಧೀಹಿ. ತದಾಯತ್ತ ಆತ್ಮಜೀವನ ಮೊದಲಾದದ್ದು ಜ್ಞಾನಿಗೆ ಹೇಳಲ್ಪಟ್ಟಿದೆ. ಭಗವದ್ಯಾಮನಾಚಾರ್ಯೈ ಅಭಿಹಿತಂ ಅತ್ರ ಅನುಸಂಧೇಯಂ. ಏವಂಚ ಏತೆ ವಿಷ್ಣುಭಕ್ತಾಃ ಸತೀನ್ಯಾಯನಿಷ್ಠಾಃ ನಾರಾಯಣಾತ್ ಅಯಂ ದೇವಂ ಮನಸಾಪಿ ಯತಃ ನ ಸ್ಮರಂತಿ. ಅತೇವ ವೈದಿಕಕರ್ಮಾಣಿ ಅಗ್ನೀಂದ್ರಾದಿ ದೇವತಾ ಪೂಜಾರೂಪಾಣಿ ತ್ಯಾಜ್ಯಾನಿ ಪಾಂಚರಾತ್ರೋಕ್ತ ವೈಷ್ಣವ ಧರ್ಮೇಶು ಏವ ಆದರಃ. ಇವರಿಗೆ ಅದರಲ್ಲಿಯೇ ಆದರ. ದೇವತೆಗಳನ್ನೆಲ್ಲ ತ್ಯಾಗ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನೆಲ್ಲ ಇಲ್ಲಿ ಬ್ರಹ್ಮಣ್ಯೈಕಾಂತ್ಯ ಭಾಜಾಂ ಮುಹುರನುಕಥಿತಃ ಮೋಕ್ಷಧರ್ಮೇ ಅಪವರ್ಗ ಅನ್ನೋದ್ರಿಂದ ಸಂಗ್ರಹ ಮಾಡಿ ಹೇಳ್ತಾ ಇದ್ದಾರೆ ಅರ್ಥವನ್ನೇ. ಪರಭಕ್ತಿ ಮೋಕ್ಷ ಸಾಧನ ಭಕ್ತಿ ಸಮಃ ಸರ್ವೇಷು ಭೂತೇಷು. ಐಕಾಂತಿನಸ್ತು ಭಕ್ತಾಃ ಚತುರ್ವಿಧಾ ಭಜಂತೆ ಮಾಂ ಇತ್ಯತ್ರ ಉಕ್ತಾಃ. ಪರಮೈಕಾಂತಿನಸ್ತು ಪರಭಕ್ತಿನಿಷ್ಠಾಃ. ಇದೆಲ್ಲ ಮತ್ತೆ ಸ್ಪಷ್ಟವಾಗಿ ಸಂಗ್ರಹವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗದಿಲ್ಲ ಭಕ್ತೇ ಪರಾಕಾಷ್ಠ ಗದ್ಯಗ್ರಂಥೆ ಭಗವದ್ ರಾಮಾನುಜೈ ಪ್ರೋಕ್ತ ಪರಮಭಕ್ತಿ ಎನ್ನುವುದು. ಏತಾದೃಶಾನಾಂ ಪರಭಕ್ತಿನಿಷ್ಠಾನಾಂ ವರ್ಣಾಶ್ರಮ ಧರ್ಮಾಃ ಸ್ವರೂಪ ವಿರುದ್ಧತ್ವ ತ್ಯಾಜ್ಯಾಃ. ಇದಿಷ್ಟು ಪೂರ್ವಪಕ್ಷ ನಿರೂಪಣೆ. ವೈಷ್ಣವ ಧರ್ಮವನ್ನು ಹೇಗೆ ಪಂಚರಾತ್ರದಲ್ಲಿ ಹೇಳಿರುವುದನ್ನು ಅವರು ಅತ್ಯುತ್ಕೃಷ್ಟವಾದದ್ದು ಅದೇ. ಬೇರೆ ದೇವತೆಗಳನ್ನು ಪೂರ್ಣವಾಗಿ ತ್ಯಾಗ ಮಾಡಬೇಕು, ಹನುಮಂತ್ರಗಳಲ್ಲಿ ಬಂದರೂ ಅದನ್ನು ಬಿಟ್ಟುಬಿಡಬೇಕು ಅಂತ ಹೇಳುವಂಥವ್ರು. ಅದು ಸರಿ ಇಲ್ಲ ಅಂತ ಸ್ವಾಮಿ ದೇಶಿಕನ್ ತಿಳಿಸ್ತಾರೆ ಇಲ್ಲಿ ಸಿದ್ಧಾಂತದಲ್ಲಿ. ಇತಿ ಅಯುಕ್ತಂ ಅಂತ ಹೇಳಿದ್ರು. ಇದು ಭಾಷ್ಯಕಾರರ ಅಭಿಮತವೂ ಹಾಗೆಯೇ ಬ್ರಹ್ಮಸೂತ್ರದಲ್ಲಿಯೇ ಸ್ಪಷ್ಟವಾಗಿ ಸ್ಥಾಪನೆ ಮಾಡಿದ್ದಾರೆ. ಏತಾದೃಶವಾದ ಶ್ರುತಿ ವಿರುದ್ಧತ್ವಾದ ಅಯುಕ್ತಃ ಕುತಃ ಇತ್ಯರ್ಥ ಐಂದ್ರಿ ಇತ್ಯಾದಿ. ಐಂದ್ರಿ ಪ್ರಾತರ್ಧನಾದಿ ರೂಪಾಃ ಪ್ರಥಿತಾಃ. ಪ್ರಸಿದ್ಧವಾದ ನ್ಯಾಯಗಳು 2. ಅದರಲ್ಲಿ ಅಂತರಾತ್ಮಭೂತ ಪರಮಾತ್ಮೈಕ ಬೋಧನ ಪರೇಶು. ಎಲ್ಲವಕ್ಕೂ ಪರಮಾತ್ಮನೇ ಅವನೇ ಆರಾಧ್ಯನಾದವನು ಅನ್ನೋದನ್ನು ಇಲ್ಲಿ ಸ್ಪಷ್ಟಪಡಿಸಿದರು. ಅದನ್ನು ಇಲ್ಲಿ ವಿವರಿಸ್ತಾರೆ ಸ್ವಲ್ಪ. ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಅಹಂ ಹಿ ಸರ್ವೈಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ಅಂತಮಾಭಿಜಾನಂತಿ ತತ್ವೇನ ಅತಃ ಚ್ಯವಂತಿ ತೇ. ಇದೆಲ್ಲ ಹೇಳುವಾಗ ಸರ್ವಕರ್ಮ ಸಮಾರಾಧ್ಯ ಸಹ ಏಕ ಏವ ಭಗವಾನ್ ಇತಿ ಸ್ಪಷ್ಟಂ ಪ್ರತಿಪಾದಿತಂ. ಅತಯೇವ ಅಗ್ನೀಂದ್ರಾದಿ ಶಬ್ದಾಃ ಅಪಿ ಪರಮಾತ್ಮವಾಚಕಾಃ ಸಮರ್ಥಿತಾಃ. ಎಲ್ಲ ಪರಮಾತ್ಮನನ್ನೇ ನೇರವಾಗಿ ತಿಳಿಸುತ್ತೆ. ತೇಷಾಂ ಪರಮಾತ್ಮ ಪರತ್ವಂ
ಪ್ರಕಾರದ್ವಯೇನ ನಿರೂಪಿತಂ. ಎರಡು ರೀತಿಯಾಗಿ ಈ ಶಬ್ದಗಳೆಲ್ಲ ಪರಮಾತ್ಮನನ್ನು ತಿಳಿಸೋದು ಅನ್ನೋದನ್ನು ನಿರೂಪಣೆ ಮಾಡಿದ್ದಾರೆ. ಒಂದು ಸಾಕ್ಷಾದಪಿಯ ವಿರೋಧಂ ಜೈಮಿನಿಹಿ ಎನ್ನುವಂತಹ ನ್ಯಾಯ. ಅದರಲ್ಲಿ ಎಲ್ಲ ಶಬ್ದಗಳು ನೇರವಾಗಿಯೇ ಅಗ್ನಿ ಅಗ್ರಂ ನೈತಿ ಇತಿ ಅಗ್ನಿ, ಇಂದ್ರ ಇತಿ ಪರಮೈಶ್ವರ್ಯ ಇತಿ ಇಂದ್ರ ಮೊದಲಾದದ್ದು ಯೌಗಿಕವಾದ ವ್ಯುತ್ಪತ್ತಿಯಿಂದ ಎಲ್ಲ ಶಬ್ದಗಳು ಪರಮಾತ್ಮನನ್ನೇ ತಿಳಿಸುತ್ತೆ ಅಂತ ಹೇಳಿದ್ರು. ಎಲ್ಲವನ್ನು ಈಗ ಗಾಂ ಧಾರೆ ಇತಿ ಗಂಧರ್ವ, ಗಂಧರ್ವ ಶಬ್ದವು ಪರಮಾತ್ಮನ ತಿಳಿಸುತ್ತೆ. ಎಲ್ಲ ಶಬ್ದಗಳು ಪರಮಾತ್ಮ ಪರವಾಗಿ ತಿಳಿಸುತ್ತೆ ಅನ್ನೋದು ಪೂರ್ವಾಚಾರ್ಯರುಗಳು ಸಂಧ್ಯಾವಂದನಾದಿ ಮಂತ್ರಗಳಿಗೆ ವೇದಾಂತದ ಅರ್ಥಗಳನ್ನು ವಿವರಿಸುವಾಗ ಈ ರೀತಿ ಎಲ್ಲ ಶಬ್ದಗಳಿಗೂ ವ್ಯುತ್ಪತ್ತಿ ಎಲ್ಲ ಹೇಳಿದ್ದಾರೆ, ವ್ಯಾಖ್ಯಾನಗಳಿದೆ. ಆ ರೀತಿ ಅದು ಸ್ಪಷ್ಟವಾಗಿ ನಮಗೆ ತಿಳಿಯುತ್ತೆ. ಇನ್ನೊಂದು ನ್ಯಾಯ ಯಾವುದು ಅಂದರೆ ಶಾಸ್ತ್ರದೃಷ್ಟಿಯಾದ ಉಪದೇಶ ವಾಮದೇವಾಧಿಪತಿ ಅನ್ನೋ ಸೂತ್ರ. ಅದರಲ್ಲಿ ಶಾಸ್ತ್ರ ದೃಷ್ಟಿಯಿಂದ ಉಪದೇಶ ಅಂತ ಹೇಳುವಾಗ ವಾಮದೇವರ ದೃಷ್ಟಾಂತ. ಅವರು ವಾಮದೇವರು ತದ್ಧೈತತ್ ಪಶ್ಯನ್ ವಾಮದೇವ ಪ್ರತಿಪೇದೆ ಅಹಂ ಮನುರಭವಂ ಸೂರ್ಯಶ್ಚ ಕಕ್ಷೀವಾನ್ ಋಷಿರಶ್ಮಿ ವಿಪ್ರ ಮೊದಲಾದು ಅವ್ರು ಹೇಳಿದ್ರು ಎಲ್ಲ ನಾನೇ ಆಗಿದ್ದೀನಿ ಅಂತ ಹೇಳಿದ್ರು. ಪ್ರಹ್ಲಾದರ ಥರ ಅಹಂ ಸರ್ವಂ ಮೈ ಸರ್ವಂ ಮತ್ತಸ್ವರಂ ಮೈ ಸರ್ವಂ ಅಹಂ ಸರ್ವಂ ಅಂತ ಹೇಳಿದ್ರಲ್ಲ, ಆ ರೀತಿ ಅವ್ರದ್ದು ಉಪನಿಷತ್ತಿನಲ್ಲಿ ಬರುತ್ತೆ. ವಾಮದೇವರು ಅವರನ್ನು ತೆಗೆದುಕೊಂಡು ವಾಮದೇವಾಧಿಪತಿ ಅಂತ ದೃಷ್ಟಾಂತವಾಗಿ ಹೇಳಿದ್ರು. ಆದ್ಯ ಯಥಾ, ಅದು ಪೂರ್ವ ಮೀಮಾಂಸೆ ನ್ಯಾಯ. ಇಂದ್ರಿಯ ನ್ಯಾಯ ಅನ್ನೋದು ಕದಾಚನ ಸ್ತರೀರ ಸಿನ್ಹೇಂದ್ರ ಸಶ್ಚಸಿ ದಾಶುಷೇ ಅಂತ ಮಂತ್ರ. ಸಚ್ಯಸಿ ಸಶ್ಚಸಿ ಅಂತ ಎರಡು ಪಾಠ ಇದೆ ಅಲ್ಲಿ. ಹೇ ಇಂದ್ರ, ತ್ವಂ ಕದಾಚನ, ಒಂದು ಋಗ್ವೇದದಲ್ಲಿಯೂ ಬರುತ್ತೆ, ಯಜುರ್ವೇದದಲ್ಲಿಯೂ ಬರುತ್ತೆ. ಕದಾಚಿದಪಿ ಸ್ತರೀಹಿ ಹಿಂಸಕಃ ನಾಸಿ, ಹಿಂಸಕ ಆಗೋದಿಲ್ಲ ನೀನು ಇಂದ್ರ ಯಾವಾಗಲೂ. ಅದಕ್ಕೆ ಬದಲು ದಾಶುಷೇ, ದಾನಶೀಲ ಯಜಮಾನಾಯ ಸಚ್ಯಸಿ ಪ್ರೀತಿಮಾನಸಿ ಇತಿ ತಸ್ಯಾರ್ಥ. ಯಾರ್ದ ನಿನಗೆ ದಾನಶೀಲನಾದ ಯಜಮಾನನಿಗೆ ನೀನು ಪ್ರೀತಿ ಉಳ್ಳವನಾಗಿ ಇದೆಯಾ ಅವನ ರೂಪದ ಅವನ ವಿಚಾರದಲ್ಲಿ ಹೇಳಿದ್ರೆ, ಇಂದ್ರ ಇತಿ ಸಂಬೋಧನಾದ ಎಂಮಂತ್ರ ಯಥಾಶ್ರುತಿ ರೀತ್ಯ ಇಂದ್ರ ಉಪಸ್ಥಾನೆ ವಿನಿಯೋಜ್ಯ. ಇಂದ್ರನ ಉಪಸ್ಥಾನದಲ್ಲಿ ತಾನೇ ಮಾಡಬೇಕು, ಆದರೆ ಹಾಗೆ ಮಾಡಲಿಲ್ಲ. ಪರಂತು ಕದಾಚನ ಶರೀರಸಿ ಇತಿ ಐಂದ್ರಿಯ ಗಾರ್ಹ್ಯಪತ್ಯಂ ಉಪತಿಷ್ಠತೆ ಅಂತ ಜೈಮಿನಿಯವರು ಸಿದ್ಧಾಂತ ಹೇಳಿದ್ರು. ಗಾರ್ಹಪತ್ಯ ಅಗ್ನೇಹ ಉಪಸ್ಥಾನೆ ವಿನಿಯುಕ್ತ ಅಂತ ಹೇಳಿದ್ರು. ಗಾರ್ಹಪತ್ಯ ಅಗ್ನಿಗೆ ಅದನ್ನು ಅರ್ಥ ಮಾಡಿದ್ರು. ಅತಃ ಇತಿ ಪರಮೇಶ್ವರ್ಯ ಇತಿ ಧಾತೋಃ ನಿಷ್ಪನ್ನಸ್ಯ ಇಂದ್ರಪದಸ್ಯ ಯೋಗವ್ಯುತ್ಪತ್ಯ ಪರಮೇಶ್ವರ್ಯ ಸಂಪನ್ನವಾಚಿತ್ವಾತ್ ಗಾರ್ಹಪತ್ಯ ಅಗ್ನಿರೇವ ಪ್ರಶಂಸಾರ್ಥಂ. ಇದು ಅರ್ಥವಾದ ಇದು. ಗಾರ್ಹಪತ್ಯ ಅಗ್ನಿಗೆ ಹೀಗೆ ಯಾಕೆ ಅಂದರೆ ಅದರಲ್ಲಿ ಹೋಮ ಮಾಡಿ ಯಾಗಗಳನ್ನು ಮಾಡಿದ್ರೆ ಬೇಕಾದಷ್ಟು ಐಶ್ವರ್ಯಗಳು ಅದು ಇದೆಲ್ಲ ಪಡಿಬಹುದಲ್ಲ. ಆ ಗಾರ್ಹಪತ್ಯ ಅಗ್ನಿಗೆ ಈ ರೀತಿ ಪರಮೈಶ್ವರ್ಯವಿದೆ ಅಂತ ಹೇಳಿ ಅರ್ಥವಾದ ಪ್ರಶಂಸಾ ವಾಕ್ಯ ಇದು. ಇಂದ್ರ ಅನ್ನುವ ಶಬ್ದ ಗಾರ್ಹಪತ್ಯ ಅಗ್ನಿ ಅಂತಾನೆ ನಿರ್ಣಯ ಮಾಡಿದ್ರು. ಅದಕ್ಕೆ ಅದುವೇ ಐಂದ್ರಿಯ ನ್ಯಾಯ ಅಂತ ಹೇಳುವಂಥದ್ದು. ಎರಡನೆಯದು ಪ್ರತರ್ಧನ ವಿದ್ಯೆಯಲ್ಲಿ ಬರೋದು. ವರಂ ವೃಣೀಶ್ವ ಅಂತ ಹೇಳಿದಾಗ ನನ್ನನ್ನು ಉಪಾಸನೆ ಮಾಡು ಅಂತ ಹೇಳ್ದ. ಮಾಮೇವ ಅಮೃತಂ ಇತ್ಯುಪಾಸ್ವ ಅಂತ ಹೇಳ್ದ. ಅಮೃತ ಅನ್ನೋದು ಪರಮಾತ್ಮನ ಆಯ್ತಲ್ಲ. ಆತ್ಮಾನಂ ಅಮೃತಂ ಗತಂ ವದೇತ್, ಪರಮಾತ್ಮ ಏವ ಅಂತರ್ಯಾಮಿ ಅಮೃತ ಅಂತ ಹೇಳಲ್ಪಟ್ಟಿದ್ದಾನೆ. ಅಂದ ಸರ್ವ ಶರೀರಿ ಆದ್ದರಿಂದ ಅಹಂ ಇತಿ ಪ್ರತ್ಯವಮರ್ಶಸ್ಯ ಪರಮಾತ್ಮನಿ ಪರ್ಯವಸಾನಾತ್ ಮಾಮಿತಿ ಸ್ವಾಂತರ್ಯಾಮಿಣಂ ಪರಮಾತ್ಮನೇವ ನಿರ್ದಿಶ್ಯ ಪರಮಾತ್ಮಾನಮೇವ ನಿರ್ದಿಶ್ಯ ತಥಾ ಅವದತ್ ಇಂದ್ರ ಹಾಗೆ ಹೇಳಿದ್ದು ಪರಮಾತ್ಮನನ್ನು ಕುರಿತು ಹೇಳಿದ ವಿಷಯ. ಯಾಕೆಂದರೆ ಮನುಷ್ಯರಿಗೆಲ್ಲ ಹಿತತಮವಾಗಿರೋದು ಅದುವೇ ಅನ್ನೋ ದೃಷ್ಟಿಯಿಂದ. ಅದಕ್ಕೆ ಶಾಸ್ತ್ರ ದೃಷ್ಟಿ ಅಂತ ಹೆಸರು ಇದಕ್ಕೆ. ಏತಾದೃಶ ದರ್ಶಸ್ಯ ಶಾಸ್ತ್ರದೃಷ್ಟಿ ಇತಿ ವ್ಯಪದೇಶ. ಶಾಸ್ತ್ರದಲ್ಲಿ ಹೇಳಿರುವ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದು, ಕಾಣೋದು ಅಂತ ಹೇಳಿದ್ರೆ ಶಬ್ದಾರ್ಥಗಳನ್ನು ನಾವು ತಿಳಿದುಕೊಳ್ಳೋದು. ಪಾಮರಾಣಾಂ ಅಹಂ ಇತಿ ಅನುಭವ ಶರೀರ ವಿಷಯಕ. ಶರೀರ ಅತಿರಿಕ್ತ ಆತ್ಮಜ್ಞಾನಿನಾಂತು ಅಹಂ ಇತಿ ನಿರ್ದೇಶ ಶರೀರಾಂತರ್ವರ್ತಿ ಜೀವ ವಿಷಯಕ. ಇದು ಪೂರ್ವಮೀಮಾಂಸೆಗಳು ಯಾಗ ಮಾಡುವಾಗ ಶರೀರಕ್ಕಿಂತ ಬೇರೆಯಾದ ಆತ್ಮ ಇದ್ದಾನೆ ನಿತ್ಯನಾದವನು ಅಂತ ತಿಳಿದ್ರೆ ಸಾಕು ಅವರಿಗೆ. ಅವರು ಶರೀರ ಅತಿರಿಕ್ತ ಆತ್ಮಜ್ಞಾನಿಗಳು ಅಷ್ಟೇ. ಆದರೆ ಜೀವಾಂತರ್ಯಾಮಿ ಪರಮಾತ್ಮ ಜ್ಞಾನವತಾಂತು, ಜೀವನಿಗೂ ಅಂತರ್ಯಾಮಿಯಾದ ಪರಮಾತ್ಮ ಅವರಿಗೆ ಅಹಂ ಇತಿ ನಿರ್ದೇಶ ಸ್ವಾತ್ಮನೋಪಿ ಪರಮಾತ್ಮ ಶರೀರತ್ವೇನ ಸ್ವ ಅಂತರ್ವರ್ತಿ
ಪರಮಾತ್ಮ ವಿಷಯಕಃ ಇತಿ ಅರ್ಥಃ. ತಮಗೂ ಅಂತರ್ಯಾಮಿಯಾಗಿರುವ ಪರಮಾತ್ಮನ ವಿಷಯವನ್ನ ತಿಳಿಸುತ್ತೆ ಅನ್ನೋದನ್ನ ಸ್ಪಷ್ಟಪಡಿಸ್ತಾರೆ. ಪ್ರತ್ಯಕ್ತ್ವ ಅನುಭವಸ್ಯ ಪರಮಾತ್ಮಯೋ ಪರ್ಯವಸಾನ ಭೂಮಿ ಇತಿ ಭೂಮಾಧಿಕರಣೆ. ಪ್ರತ್ಯಕ್ತ್ವ ಅನ್ನೋದು ತಸ್ಮೈ ಭಾಸಮಾನತ್ವ, ಅಹಂ ಅಂತ ತಿಳಿಯೋದು ಪ್ರತ್ಯಕ್ತ್ವ. ಅದು ಪರಮಾತ್ಮನ್ನೇ ತಿಳಿಸುತ್ತೆ. ಅದಹ ಚಿದಚಿದ್ವಾಚಿನಃ ಸರ್ವೇಪಿ ಶಬ್ದಾಃ. ಅದರಿಂದ ಎಲ್ಲಾ ಶಬ್ದಗಳು ಕೂಡ ಮಾಡಿದ್ದಾರೆ, ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲಾ ಶಬ್ದಗಳು ಕೂಡ ಪರಮಾತ್ಮನನ್ನೇ ತಿಳಿಸುತ್ತೆ. ಜ್ಞಾನಿನಾಂ ದೃಷ್ಟ್ಯಾ ಪರಮಾತ್ಮವಾಚಕಃ ಇತಿ ಅಯಮೇವ ಪ್ರದರ್ಶನ ನ್ಯಾಯ. ಪ್ರದರ್ಶನ ನ್ಯಾಯ ಅದು ಕೂಡ ಉತ್ತರಮೀಮಾಂಸಾಯಾಂ ಪ್ರತಿಪಾದಿತಃ. ಅತಶ್ಚ ಇಂದ್ರ ಮಾಂ ಉಪಾಸ್ವ ಇತಿ ಸ್ವಶರೀರಕ ಪರಮಾತ್ಮ ಉಪಾಸನಮೇವ ಉಪಾದಿಶತ್ ಇತಿ ಅರ್ಥಃ ಅಂತ ಹೇಳಿದ್ರು. ಇದೆಲ್ಲ ನ್ಯಾಯಗಳನ್ನು ತಿಳಿಸಿ ಇಲ್ಲಿ ತಿಳಿಸ್ತಾರೆ. ಅದನ್ನೇ ಸ್ವಲ್ಪ ಇಲ್ಲಿ ವಿವರಿಸ್ತಾ ಇದ್ದಾರೆ. ಈ ಅರ್ಥಗಳೇ ಇಲ್ಲಿ ನಮಗೆ. ಇದನ್ನ ಬೇರೆ ಆಳ್ವಾರಗಳ ವಾಕ್ಯವನ್ನೆಲ್ಲ ತೆಗಿತಾರೆ ಇದರಲ್ಲಿ ಸ್ವಾಮಿಗಳು. ಆಳ್ವಾರಗಳು ಕಡೆ ದಶಕದಲ್ಲಿ ಹೇಳಿದ್ರು, ಇದರಲ್ಲಿ ಮುನಿಯೇ ನಾನ್ಮುಹನೇ ಮುಖಣ್ಣಪ್ಪ ಅಂತ ಹೇಳ್ಬಿಟ್ಟು, ಮುನಿಯೇ ನಾನ್ಮುಹನೇ ಮುಖಣ್ಣಪ್ಪ ಇದೆಲ್ಲ ಹೇಳಿದ್ದಾರೆ. ಚತುರ್ಮುಖ ಬ್ರಹ್ಮ, ರುದ್ರ ಇವರನ್ನೆಲ್ಲ ಹೇಳ್ತಿದಾರಿಯೇ ಅಂದ್ರೆ ಅವ್ರಿಗೆಲ್ಲ ಅಂತರ್ಯಾಮಿಯಾದ ಪರಮಾತ್ಮ ಅಂತ ಅರ್ಥ. ಅಲ್ಲಿ ಮುನಿ ಅಂತ ಹೇಳೋದು ನಾರಾಯಣ, ನಾನ್ಮುಖ ಚತುರ್ಮುಖ ತ್ರಿನೇತ್ರ ಅಂತ ಹೇಳಿದ್ರೆ ಎಲ್ಲಾ ಪದಗಳು ಕೂಡ ಅವರಿಗೆಲ್ಲ ಅಂತರ್ಯಾಮಿಯಾದ ಪರಮಾತ್ಮನನ್ನೇ ಇಲ್ಲಿ ತಿಳಿಸುತ್ತೆ. ಆದ್ದರಿಂದ ಇಲ್ಲಿ ಅದು ನಮ್ಮಾಳ್ವಾರು ಕೂಡ ಹೇಳಿದ್ದಾರೆ, ಅದನ್ನು ಕೂಡ ತೆಗಿತಾರೆ ಇವರು. ಆದ್ದರಿಂದ ಎಲ್ಲಾ ಪದಗಳು ಕೂಡ ಮಹಾಜ್ಞಾನಿಗಳಿಗೆ ಪರಮಾತ್ಮ ಪರ್ಯವಸಾನವಾಗುತ್ತೆ ಅಂತ ಹೇಳಿ ಅದನ್ನ ಸ್ಪಷ್ಟಪಡಿಸ್ತಾರೆ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತಂ ಖಲು ಆಹ ಭಗವಾನ್. ಶಾಸ್ತ್ರಂ ಖಲು ಪರಮಂ ಚಕ್ಷುಃ ವಿವೇಕಿನಾಂ ತಸ್ಮಾತ್ ಅಜ್ಞಾನೋದಯಂ ಶಾಸ್ತ್ರಂ ಅನುವರ್ತಿ. ತಸ್ಮಾತ್ ಆಜ್ಞಾನೋದಯಂ ಅಂದ್ರೆ ಜ್ಞಾನೋದಯ ಆಗುವವರೆಗೂ ಶಾಸ್ತ್ರ ಅನುವರ್ತಿತವ್ಯಂ. ತಸ್ಮಾತ್ ಆಜ್ಞಾನೋದಯಂ. ಅದರಿಂದ ಇದೆಲ್ಲ ಕೂಡ ಸ್ಪಷ್ಟವಾಗಿ ಬ್ರಹ್ಮನಲ್ಲಿಯೇ ಎಲ್ಲವೂ ಅರ್ಥವಿದೆ ಅಂತ ಹೇಳೋದ್ರಿಂದ ಈ ವರ್ಣಾಶ್ರಮ ಧರ್ಮಗಳಿಗೂ ಉಪಾಸನೆಗೆ ಅದೆಲ್ಲ ಅಂಗವಾಗಿರುವುದಕ್ಕೆ ಯಾವ ವಿರೋಧವೂ ಇಲ್ಲ. ಪರಮೇಕಾಂತಿಗಳಿಗೆ ಕೂಡ ವಿರೋಧವಿಲ್ಲ. ಅದರಿಂದ ಪ್ರಪನ್ನರು ಕೂಡ ವರ್ಣಾಶ್ರಮ ಧರ್ಮಗಳನ್ನು ಮಾಡಲೇಬೇಕು ಅನ್ನೋದು ಸಿದ್ಧಾಂತ. ಮಾಡದೆ ಹೋದರೆ ಅವರಿಗೆ ಪ್ರತ್ಯವಾಯ ಉಂಟಾಗುತ್ತೆ, ಪರಮಾತ್ಮನ ಕೋಪ ಬರುತ್ತೆ, ಅವನಿಗೆ ಶಿಕ್ಷೆಯನ್ನು ಕೊಡ್ತಾನೆ ಪರಮಾತ್ಮ. ಆದ್ದರಿಂದ ವರ್ಣಾಶ್ರಮ ಧರ್ಮಗಳು ಉಪಾಸನೆಗೆ ವಿರುದ್ಧವಲ್ಲ ಅಥವಾ ಪ್ರಪತ್ತಿಗೆ ವಿರುದ್ಧವಲ್ಲ. ವರ್ಣಾಶ್ರಮ ಧರ್ಮಗಳನ್ನು ಬಿಡೋ ಹಾಗಿಲ್ಲ, ಸ್ವರೂಪ ತ್ಯಾಗವಿಲ್ಲ, ಮಾಡಲೇಬೇಕು. ವರ್ಣಾಶ್ರಮ ಧರ್ಮಗಳಲ್ಲಿಯೂ ಎಲ್ಲಾದರೂ ಫಲವನ್ನು ಹೇಳಿದರೆ ಆ ಫಲದಲ್ಲಿ ಆಸೆ ಇಲ್ಲದೆ ಕೇವಲ ವರ್ಣಾಶ್ರಮ ಧರ್ಮ ಅನ್ನುವ ದೃಷ್ಟಿಯಿಂದ ವಿಹಿತವಾಗಿದೆ ಅನ್ನುವ ದೃಷ್ಟಿಯಿಂದ ಮಾಡಬೇಕು. ಇಷ್ಟು ಸಿದ್ಧಾಂತ. ಅದನ್ನ ಇಲ್ಲಿ ಸ್ಪಷ್ಟವಾಗಿ ಈ ಶ್ಲೋಕದಲ್ಲಿ ನಿರೂಪಣೆ ಮಾಡಬೇಕು. ಮುಂದೆ ಶ್ಲೋಕವನ್ನು ಮುಂದೆ ಅನುಸಂಧಾನ ಮಾಡೋಣ ಅಂತ ಹೇಳಿ ಹೀಗೆ ನಮಸ್ಕಾರವನ್ನು ತಿಳಿಸಿ ನಿಲ್ಲಿಸ್ಕೊಳ್ತೇನೆ. 35ನೇ ಶ್ಲೋಕ ಅದು ಮುಗಿಯುತ್ತೆ. ಅಲ್ಲಿಗೆ ಮುಂದಿನ ಶ್ಲೋಕಕ್ಕೆ ಅದು ಇಲ್ಲಿ ವಿಸ್ತಾರವಾದ ಪ್ರವೇಶವನ್ನ ಹೇಳ್ತಾ ಇದ್ದಾರೆ. ಸಾತ್ವಿಕ ತ್ಯಾಗ ಅನ್ನೋ ವಿಷಯ ಬರುತ್ತೆ, ಪ್ರಧಾನವಾದ ವಿಷಯ. ಮುಂದೆ ಅದನ್ನ ಮುಂದುವರಿಸೋಣ ಅಂತ ಹೇಳಿ ನಮಸ್ಕಾರವನ್ನು ತಿಳಿಸ್ಕೊಳ್ತೇನೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.